ಟೆನ್ಷನ್ ಆಗೋಯ್ತು. ನಾನು ಮಂಗಳೂರಿಂದ ಬಂದಿದ್ದು. ನಾನು ಬಂದಿದ್ದೆ ಬೆಳಿಗ್ಗೆ ಬಂದೆ. ಮತ್ತು ಈ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟು ನಾನು ಕರೆಕ್ಟ್ ಟೈಮ್ಗೆ ಬರಬೇಕು ಅಂತ ಏನಿಲ್ಲ. ಎಲ್ಲ ಕಡೆ ಟ್ರಾಫಿಕ್ ಎಲ್ಲಿ ಹೋದ್ರೂ ಸಿಕ್ಕಾಕೊಳ್ಳುತ್ತೆ. ಸೊ ಸರ್ ಬಂದಿರೋ ಎಲ್ಲ ಗೆಸ್ಟ್ಗಳು ಒಂದ್ಸತಿ ಸ್ಟೇಜ್ ಮೇಲೆ ಬಂದು ನಾವು ನಮ್ಮ ಟ್ರೈಲರ್ ಕ್ಯಾಮ್ರಾ ಡೌನ್ ಮಾಡೋಣ. ಆಗ್ಬಿಡಿ. ಓಕೆ. ಓಕೆ. ಸೊ ನಾನು ನನ್ನ ಬ್ಯಾನರಲ್ಲಿ ಇದು ಫಸ್ಟ್ ಸಿನಿಮಾ ಇನ್ನು ಪ್ಲಾನ್ ಮಾಡ್ತಾ ಇದ್ದೀವಿ. ಜನವರಿ ಎಂಡ್ ಅಥವಾ ಫೆಬ್ರವರಿಯಲ್ಲಿ ರಿಲೀಸ್ ಮಾಡೋಣ ಅಂತ. ಕಂಪ್ಲೀಟ್ ಆಗಿದೆ, ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಟೆಕ್ನಿಕಲ್ ಫಿನಿಶ್ ಆಗ್ತಾ ಇದೆ. ನಾನು ಸ್ವಲ್ಪ VFX ಕೆಲಸ ಚೂರು ಬಾಕಿ ಇದೆ ಅನ್ಸುತ್ತೆ ಅಷ್ಟೇ. ಕುಡ್ಲಾ ನಮ್ದು ಊರು ಅಂತ. ಕುಡ್ಲಾ ನಮ್ದು ಊರು ಅಂದ್ರೆ ಮ್ಯಾಂಗ್ಳೂರ್ಗೆ ಕುಡ್ಲಾ ಅಂತೀವಿ. ಮ್ಯಾಂಗ್ಳೂರಲ್ಲಿ ಅಂದ್ರೆ ಜಾಸ್ತಿಯಾಗಿ 90s ಅಲ್ಲಿ 90 ಕಿಡ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಸರ್ ಇದು. ನಾವು ಚಿಕ್ಕಿರುವಾಗ ಏನೇನೆಲ್ಲ ಮಾಡ್ತಾ ಇದ್ವಿ, ಏನ್ ಕಳ್ತನ ಮಾಡ್ತಾ ಇದ್ವಿ, ಏನ್ ಕಾಮಿಡಿ ಮಾಡ್ತಾ ಇದ್ವಿ, ಎಲ್ಲೆಲ್ಲಿ ಹೋಗಿ ಪೆಟ್ಟು ತಿಂತಾ ಇದ್ವಿ ಮನೆಯಲ್ಲೆಲ್ಲಾಗೋದು, ಮತ್ತೆ ನಮ್ಮ ಸಮುದ್ರ ಪಕ್ಕ ನಾವು ಏನೆಲ್ಲ ಆಟ ಆಡ್ತಿದ್ವಿ ಮಕ್ಳಿರುವಾಗ. ಹಾಗೇನೆ ಬೆಳೀತಾ ಬೆಳೀತಾ ಇವತ್ತೊಂದ್ ದಿವಸ ಜೀವನ ಸಾಕು ನಮ್ಗೆ, ನಾಳೆ ನೋಡ್ಕೊಳ್ಳೋಣ ಅಂತ ಒಂದಷ್ಟು ಜನ ಫ್ರೆಂಡ್ಸ್ ಇರ್ತೀವಿ. ಅವರ ಒಂದು ಜೀವನ ಹೋಗ್ತಾ ಹೋಗ್ತಾ ಮಜವಾಗೇ ಇರುತ್ತೆ. ಫಸ್ಟ್ ಆಫ್ ತನಕ ಕಾಮಿಡಿನೇ ಇರುತ್ತೆ. ಮತ್ತೆ ಹೋಗ್ತಾ ಏನಾದ್ರೂ ತೊಂದರೆ ಅಂತ ಬಂದಾಗ ಅವರ ಲೈಫಲ್ಲಿ ಅವ್ರು ಅದನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ತಾರೆ, ಹೇಗೆ ಅವರ ಫ್ಯಾಮಿಲಿನ ಫ್ರೆಂಡ್ಸ್ನ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋದು ಈ ಮೂವಿ ಇದೆ. ಸೆಕೆಂಡ್ ಹಾಫ್ ಇಂದ ಥ್ರಿಲ್ಲರ್. ಹಾ ಹೌದು. ಹೌದು. ಕಷ್ಟ ತುಂಬಾ ಆಯ್ತು ಸರ್. ಅಂದ್ರೆ ಒಂದು 2-3 ವರ್ಷ ಆಯ್ತು ಇದನ್ನ ಫಿನಿಶ್ ಮಾಡಿ. ಕೋವಿಡ್ ಎಲ್ಲ ಮುಗಿಯೋ ಟೈಮಲ್ಲಿ ಇದು ಶೂಟ್ ನಾವು ಮಾಡಿದ್ದು. ಆಮೇಲೆ ನಮ್ ಸಪೋರ್ಟ್ ಮಾಡಕ್ಕೆ ಅಂತ ಇವರು ತುಂಬಾ ಹೆಲ್ಪ್ ಮಾಡಿದ್ದಾರೆ, ಇವರು ಆರ್ಟಿಸ್ಟ್ ಆಗಿ. ಆಮೇಲೆ ನಮ್ದು ತುಂಬಾ ಚೆನ್ನಾಗಿದೆ ಟೀಮ್. ಆಲ್ಮೋಸ್ಟ್ ಒಂದು 200+ ಆರ್ಟಿಸ್ಟ್ ಇದ್ರು ಆ ಟೈಮಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲರೂ ಇವಾಗ ಎಲ್ಲೆಲ್ಲೋ ಬೇರೆ ಬೇರೆ ಸ್ಟೇಟ್ ಕಂಟ್ರಿಗೆಲ್ಲ ಹೋಗಿ ಸೆಟ್ಲ್ ಆಗಿದ್ದಾರೆ. ಈ ಡೇಟ್ನ ಫಿಕ್ಸ್ ಮಾಡೋದು ನನಗೆ ತುಂಬಾ ಕಷ್ಟ ಆಯ್ತು. ಅಂದ್ರೆ ಇವಾಗೆಲ್ಲ ಕ್ರಿಸ್ಮಸ್ ಮತ್ತೆ ಸ್ಟಾರ್ಟ್ ಆಯ್ತು. ಸೊ ಎಲ್ಲರನ್ನ ಶಾರ್ಟ್ ನೋಟಿಸ್ ಅಲ್ಲಿ ನಂಗೆ ಕರೆಯೋದು ತುಂಬಾ ಕಷ್ಟ ಆಯ್ತು. ಪ್ಲಸ್ ಇನ್ನು ಈ ಡೇಟ್ ಬಿಟ್ಟರೆ ಮತ್ತೆ ನಮಗೆ ಡೇಟ್ ಸಿಗಲ್ಲ ಅಂತ. ಮತ್ತೆ ಎನಿ ಟೈಮ್ ನಾವು ಜನವರಿ ಎಂಡ್ ಅಥವಾ ಈ ತರ ಯೋಚನೆ ಇದೆ ಪ್ಲಾನ್ ರಿಲೀಸ್ ಮಾಡೋಣ ಅಂತ. ಇನ್ನು ಮುಂದೆ ಡೇಟ್ ಸಿಕ್ಕಿಲ್ಲ ಅಂತಂದ್ರೆ ಬೇಗ ಈ ಡೇಟ್ನ ಫಿಕ್ಸ್ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ನಮ್ಮ ಟೀಮ್ ಕಮ್ಮಿ ಆಯ್ತು ಬರೋದು. ಮತ್ತೆ ಎಲ್ಲರೂ ಕ್ರಿಸ್ಮಸ್ ಅಂತ ಬಿಸಿ ಆದ್ರು. ಇನ್ ಬಿಟ್ಟು ಇದನ್ನ ನಾವು ಶೂಟ್ ಮಾಡಿದ್ಮೇಲೆ ಮಧ್ಯದಲ್ಲಿ 1 ವರ್ಷ ಸ್ಟಾಪ್ ಮಾಡಿದೆ. ಅಂದ್ರೆ ನನಗೆ ಇನ್ನೂ ಬೇಕು, ಅದ್ರಲ್ಲಿ ಏನೋ ಬೇಕು ಅಂತ ಅನಿಸ್ತಾನೆ ಇತ್ತು. ಬಟ್ ಯಾರೆಲ್ಲ ನನ್ನ ಟೆಕ್ನಿಷಿಯನ್ ಟೀಮ್ಸ್ ಇದ್ದಾರೆ ಎಲ್ಲರೂ ಪ್ರತಿಯೊಬ್ರು ನೋಡಿದವರೆಲ್ಲರೂ ಮೂವಿ ತುಂಬಾ ಚೆನ್ನಾಗಿದೆ, ಈ ತರ ಮೂವಿನ ಹೊರಗಡೆ ನೀನು ಅಂದ್ರೆ ಜನರಿಗೆ ಹೇಗ್ ತಲುಪಿಸ್ತೀಯಾ ಇಷ್ಟು ಚಿಕ್ಕ ಟೈಮ್ ಅಲ್ಲಿ ಅಂತ ನನಗೆ ಕ್ವಶನ್ ಕೇಳ್ತಾ ಇದ್ರು. ಬಿಟ್ರೆ ಸ್ಟಾಪ್ ಮಾಡುತ್ತಾ ಯಾರು ಹೇಳಿಲ್ಲ. ಅದಕ್ಕೆ ನನಗೆ ಮತ್ತೆ ಇದನ್ನ ಹೆಂಗಾದ್ರೂ ಮಾಡಿ ಮುಗಿಸೇ ಬಿಡೋಣ ಅಂತ ಈಗ ರೀಸೆಂಟ್ ಒನ್ ಅಂಡ್ ಹಾಫ್ ಮಂತ್ ಅಷ್ಟೇ, ಅಲ್ಲಿ ತನಕ ಎಡಿಟಿಂಗ್ ಕೂಡ ಕಂಪ್ಲೀಟ್ ಆಗಿರ್ಲಿಲ್ಲ. ಇವಾಗ ಅಷ್ಟರಲ್ಲಿ ಎಲ್ಲಾನು ಫಿನಿಶ್ ಆಯ್ತು. ಒಂಚೂರು ವರ್ಕ್ ಬಾಕಿ ಇದೆ ಅಂತ ಸರ್. ಬೇಸ್ಡ್ ಆನ್ ಎಲ್ಲ ಆಲ್ಮೋಸ್ಟ್ ಫಸ್ಟ್ ಆಫ್ ಬೇಸ್ಡ್ ಆನ್ ಟ್ರೂ ಸ್ಟೋರಿ. ಅದೇ ಮಜಾ ಇದೆ. ಅದು ಎಲ್ಲಾರ್ಗು ಮ್ಯಾಂಗ್ಳೂರಲ್ಲಿ ಯಾವುದು ಸರ್? ಇಲ್ಲ ಅದು ಜಸ್ಟ್ ಇನ್ಸ್ಪಿರೇಷನ್ ಅಷ್ಟೇ. ಅಲ್ಲಿ ನಡೆದಿರುವಂತ ಕೆಲವು ಘಟನೆ ಮೇಲೆ ಬಟ್ ಪಾತ್ರಧಾರಿಗಳು ಬೇರೆ, ಅವ್ರದ್ದು ಹಿನ್ನೆಲೆ ಬೇರೆ ಇರುತ್ತೆ. ಆಕ್ಷನ್ ಡೆಫಿನೆಟ್ಲಿ ಎಲ್ಲರಿಗೂ ಚೆನ್ನಾಗುತ್ತೆ. ಅಂಡ್ ಮೋಸ್ಟ್ ಪ್ರಾಬಬ್ಲಿ ಕುಡ್ಲಕ್ಕೆ ಸೀಮಿತ ಆಗಿದ್ದಿದ್ರೆ ಎಲ್ಲ ತರ ನಾನು ತುಳುವಲ್ಲೇನೆ ಮಾಡ್ತಿದ್ದೆ. ಬಟ್ ಮಾಡಿದ್ದ ಎಲ್ಲ ವಿಷಯನು ಎಲ್ಲರಿಗೂ ತಲುಪಬೇಕು, ಅಲ್ಲಿ ಏನೇನಾಗ್ತಿದೆ ಅದು ಗೊತ್ತಾಗ್ಬೇಕು. ಪ್ಲಸ್ ಹೊಸ ಆರ್ಟಿಸ್ಟ್ಗಳು ಆಕ್ಚುಲಿ ಇದ್ರಲ್ಲಿ ನೋಡಿ ಚೆನ್ನಾಗಿರೋ ಆರ್ಟಿಸ್ಟ್ ಅಂದ್ರೆ ಹೆಸರು ಮಾಡಿರುವಂತ ಆರ್ಟಿಸ್ಟ್ ಒಂದಷ್ಟು ಜನ ಇದ್ರೆ ಹೌದು, ಅದು ಬಿಟ್ರೆ ತುಂಬಾ ಜನ ಆರ್ಟಿಸ್ಟ್ ಇದ್ದಾರೆ. ಬಟ್ ಅವರು ಸ್ಟ್ರಗ್ಲಿಂಗ್ ಅಲ್ಲಿ ಇದ್ರು, ಯಾರು ಕೂಡ ಅವ್ರನ್ನ ಗುರುತಿಸ್ಲಿಲ್ಲ. ಸೊ ಸ್ಥಳೀಯರು ಇದ್ದಾರೆ, ನಮ್ಮ ಔಟ್ ಆಫ್ ಸ್ಟೇಟ್ ಕೂಡ ಇದ್ದಾರೆ. ಅಂಡ್ ಇವರು ನನ್ನ ತಮ್ಮನ ಕ್ಯಾರೆಕ್ಟರ್ ಮಾಡಿದ್ರು, ನನ್ನ ಕ್ಲೋಸ್ ಫ್ರೆಂಡ್ ಕೂಡ, ಇವರು ದಾವಣಗೆರೆಯಿಂದ.
ಸೊ ಯಾರೆಲ್ಲ ವರ್ಷಾನ್ಗಟ್ಲೆಯಿಂದ ಟ್ರೈ ಮಾಡ್ತಾ ಇದ್ರು, ಅವ್ರು ಎಷ್ಟೇ ಆಡಿಷನ್ಗೆ ಹೋಗ್ಲಿ ಇನ್ನೊಂದಕ್ಕೆ ಹೋಗ್ಲಿ ಅವ್ರಿಗೆ ಈ ಸ್ಟೇಜ್ ಸಿಗ್ತಾ ಇರಲಿಲ್ಲ, ಅವ್ರ ಟ್ಯಾಲೆಂಟ್ ಅನ್ನ ತೋರಿಸೋದು ಯಾವ ಸಿಗ್ತಾ ಇರಲಿಲ್ಲ. ಸೊ ಅಂತವ್ರನ್ನ ಸಿಲೆಕ್ಟ್ ಮಾಡೋದಕ್ಕೇನೆ ನಾನೊಂದು 6-7 ತಿಂಗಳು ತಗೊಂಡಿದ್ದೀನಿ. ಮತ್ತೆ ಎಲ್ಲ ಫ್ರೆಂಡ್ಸ್ ಆಗಿ ಒಂದು ಚೆನ್ನಾಗಿರೋ ಕೆಮಿಸ್ಟ್ರಿ ವರ್ಕ್ ಆದ್ಮೇಲೆ ನಾವು ಕುತ್ಕೊಂಡು ಪ್ಲಾನ್ ಮಾಡಿ ನಾವು ಮಾಡ್ಲೇಬೇಕು. ಆಕ್ಚುಲಿ ನಾನು ಪ್ರೊಡ್ಯೂಸರ್ ಆಗ್ಬೇಕು ಅಂತ ಪ್ರೊಡ್ಯೂಸ್ ಮಾಡಿದಲ್ಲ, ನಮ್ಮ ಹತ್ರ ದುಡ್ಡೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ಅಂತ ಒಬ್ರು ಬಂದ್ರು, ಆಮೇಲೆ ಮಧ್ಯದಲ್ಲಿ ಅವ್ರು ಎಲ್ಲೋದ್ರು ಅಂತ ಗೊತ್ತಿಲ್ಲ. ಬಟ್ ಮಾಡ್ಬೇಕು ಅನ್ನೋ ಛಲ ಇತ್ತು, ಏನಾದ್ರೂ ಮಾಡಿ ನಾವು ಮಾಡ್ಲೇಬೇಕು ಅಂತ ನನ್ನ ಸೇವಿಂಗ್ಸ್ ಏನೇನೋ ಮಾಡ್ಕೊಂಡು, ಬಟ್ ಎಲ್ಲೂ ನಾನು ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿಲ್ಲ. ಏನೆಲ್ಲ ಟೆಕ್ನಾಲಜಿ ಹೊಸತಿದೆ ಅದೆಲ್ಲಾನು ಇದ್ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸರ್ ನಾನು ಬೇಸಿಕಲಿ ಇಂಟೀರಿಯರ್ ಡಿಸೈನರ್. ಇಂಟೀರಿಯರ್ ಡಿಸೈನರ್ ಅಂಡ್ ಆರ್ಕಿಟೆಕ್ಟ್. ನಾನು ಕಲ್ತಿದ್ದು ಕೂಡ MSc ಇಂಟೀರಿಯರ್ ಡಿಸೈನ್. ಇದೊಂದು ಪ್ಯಾಷನ್ ಇತ್ತು ಸರ್. ಒಂದು 9 ಇಯರ್ಸ್ ಮುಂಚೆ ನಾನು ಇಲ್ಲ, ಅದು ರನ್ನಿಂಗ್ ಇದೆ, ಅದು ಬಿಡಲ್ಲ. ಅದು ಯಾವತ್ತು ನಾನು ಆತರ ಯೋಚನೆ ಮಾಡಿಲ್ಲ. ಮೂವಿಗೋಸ್ಕರ ಅದನ್ನ ಕೆಲಸ ಬಿಡಬೇಕು ಅಂತ ಅನ್ಕೊಂಡಿಲ್ಲ. ಬಟ್ ನನ್ನ ಮನಸ್ಸಲ್ಲಿ ಇರೋದನ್ನ, ನನ್ನ ಜೊತೆ ಇರೋರನ್ನೆಲ್ಲ ಒಂದು ಸ್ಟ್ಯಾಂಡಿಗೆ ತರಬೇಕು ಎಲ್ಲರಿಗೋಸ್ಕರ ಅಂತಾನೆ. ನನ್ಗೀಗ ಬೇಜಾರಿರೋದೊಂದೇ, ಯಾಕೆಂದ್ರೆ ನನ್ನ ಹಿಂದೆ ಸಪೋರ್ಟ್, ತುಂಬಾ ದೊಡ್ಡ ಸಪೋರ್ಟ್ ಇದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅದು. ಬಟ್ ಇವಾಗ ಡೆಫಿನೆಟ್ಲಿ ಭಾಮಾರೀಶ್ ಅವ್ರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಇವ್ರು ಕೂಡ ಬನ್ಕರ್ ಈಗ ಒಂದ್ ವೇ ಅಂತಂದ್ರು, ಅವ್ರು ಫಸ್ಟ್ ಇಂದನೂ ನನಗೆ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಈ ತರ ಸಪೋರ್ಟ್ ಬಿಟ್ರೆ ನನ್ನ ಏರಿಯಾದಲ್ಲಿ ಸಪೋರ್ಟ್ ಅನ್ನೋ ತುಂಬಾ ಕಮ್ಮಿ. ಇವತ್ತು ನನಗೆ ಕಾನ್ಫಿಡೆನ್ಸ್ ಬಂದ್ರೆ ಇವತ್ತಿಂದ ಅಂತ ಹೇಳ್ಬೋದು. ಯಾಕೆಂದ್ರೆ ಇಷ್ಟು ಜನ ಮಾಧ್ಯಮದವ್ರು ಇಲ್ಲಿ ಬಂದಿದ್ದಾರೆ. ಮೇ ಬಿ ನೀವು ಇದನ್ನ ಒಂದ್ ಮಟ್ಟಕ್ಕೆ ತಗೊಂಡು ಹೋಗ್ತೀರಾ, ಗುರುತಿಸ್ತೀರಾ ಅಂತ ನನಗೆ ಧೈರ್ಯ ಇದೆ. ಅದಾದ್ಮೇಲೆ ನಾನು ಇನ್ನೂ ಇದು ಇಲ್ಲಿಗೆ ನಿಲ್ಲಲ್ಲ ಸರ್. ನಾನು ನಮ್ಮ ಟೀಮಲ್ಲಿ ಇನ್ನೂ ಡೈರೆಕ್ಟರ್ಸ್ ಇದ್ದಾರೆ ಸರ್, ನೋಡಿ ಅವ್ರು ಅಲ್ಲೇ ನಿಂತಿದ್ದಾರೆ. ಅವ್ರದ್ದು ಇನ್ನೂ ಚೆನ್ನಾಗಿರೋ ಮೂವಿ ಅಂದ್ರೆ ಸಾರ್ಲೆ ಪಟ್ಟದ ಮಾಯೆ ಸ್ವಾಮಿ ಶ್ರೀ ಕೊರಗಜ್ಜ ಅಂತ ಒಂದು ಮೂವಿ ಇದೆ. ಕೊರಗಜ್ಜನ ರಿಲೇಟೆಡ್ ಮಾಡಿದ್ದಾರೆ, ಅದು ತುಂಬಾ ಕಾಂಟ್ರವರ್ಸಿ ವಿಷಯ. ಬಟ್ ಅದ್ ಯಾಕೆ ಕಾಂಟ್ರವರ್ಸಿ ಆಗುತ್ತೆ ಅಂತಂದ್ರೆ ತಪ್ಪು ತೋರಿಸಿರೋದ್ರಿಂದ, ಅಥವಾ ಈ ಡ್ಯಾನ್ಸ್ ಎಲ್ಲ ಮಾಡಿ ಈ ತರ ತೋರಿಸೋದ್ರಿಂದ. ಬಟ್ ಅವರ ಲೈಫ್ ಸ್ಟೈಲ್, ಅವ್ರ ಹುಟ್ಟಕ್ಕಿಂತ ಮುಂಚೆ ಯಾವ ತರ ಇತ್ತು, ಮತ್ತೆ ಕತೆ ಏನಾಯ್ತು, ಯಾಕೆ ಅವರು ಹಂಗಾದ್ರು, ಅದರ ರಿಲೇಟೆಡ್ ಯಾರು ಮಾಡಿಲ್ಲ. ಆ ತರದೊಂದು ಮೂವಿ ಬರ್ತಾ ಇದೆ. ಅದಾದ್ಮೇಲೆ ಇನ್ನೊಂದಿನ ಫೆಬ್ರವರಿ ಒಂದು ಶೂಟ್ ಆಗ್ತಿದೆ. ಇದೆಲ್ಲ ನಮ್ ಬ್ಯಾನರ್ ಅಲ್ಲೇ ಆಗೋದು. ಸೊ ಒಳ್ಳೊಳ್ಳೆ ಕಂಟೆಂಟ್ಸ್ ಗಳು ಇನ್ ಮುಂದೆ ಬರ್ತದೆ. ಅದು ಕಂಪ್ಲೀಟ್ ದಕ್ಷಿಣ. ಇದ್ರಲ್ಲಿ ಇದೆ, ಇದ್ರಲ್ಲೂ ಅದರದೊಂದು ಚಿಕ್ಕ ಕ್ಲಿಪ್ ಇದೆ. ಕಂಗೀಲು ಅಂತ ಒಂದು ಕಲ್ಚರ್ ಇದೆ ನಮ್ಮಲ್ಲಿ, ಕಂಗೀಲು ನೃತ್ಯ. ಅದ್ರಲ್ಲಿ ಕೂಡ ಒಂದು ಕೊರಗಜ್ಜನ್ ಪಾರ್ಟ್ ಇದೆ. ಅದೇನೋ ಒಂದು ಊರಿಗೆ ರೋಗ ಅಂತ ಬಂದಾಗ ಅದನ್ನ ನಿವಾರಣೆ ಮಾಡಕ್ ಬರೋದು ಅಂತ ಒಂದು ಕಥೆ ಇದೆ. ಅದು ಸ್ವಲ್ಪ ಡೀಟೇಲ್ ಆಗಿ ಇದ್ರಲ್ಲಿ ಅದನ್ನು ತೋರಿಸಿದ್ವಿ. ಸೊ ಲೋಕಲ್ ಆಗಿ ಏನೇನಿಲ್ಲ ಎಲ್ಲದ್ರದ್ದು ಸ್ಯಾಂಪಲ್ ಇದರಲ್ಲಿ ತೋರಿಸಿದ್ವಿ. ಜೊತೆಗೆ ಕಂಪ್ಲೀಟ್ ಒಂದು ನಿಮ್ಗೆ ಮೂವಿ ಸ್ಟ್ರಕ್ಚರ್ ಅಂತ ಸಿಗುತ್ತೆ. ನಿಜವಾಗ್ಲೂ ತುಂಬಾ ಆಕ್ಚುಲಿ ಅದೇನ್ ಹೇಳ್ತಾರಲ್ಲ ಸರ್, ಮನೆ ಕಟ್ಟಿ ನೋಡು, ಮದ್ವೆ ಮಾಡಿ ನೋಡು, ಪ್ಲಸ್ ಇದು ಕೂಡ ಒಂದು ಮಾಡಿ ನೋಡ್ಲೇಬೇಕು. ಅದು ಅಷ್ಟು ಇದೆ. ಪ್ಲಸ್ ಅದ್ರಲ್ಲಿ ಜೀವನನೇ ಕಲ್ತ್ಬಿಟ್ಟಿದ್ದೀನಿ ಇನ್ನೊಂದಷ್ಟು. ಸುಮಾರು ವಿಷಯನ, ಜೀವನದ ವಿಷಯನ ಕಲ್ತ್ಬಿಟ್ಟಿದ್ದೀನಿ ಇದ್ರ ಜೊತೆ ಸೇರ್ಕೊಂಡು, ಎಲ್ಲರನ್ನೂ ಸೇರ್ಕೊಂಡು, ಎಲ್ಲರಿಗೂ ಮಾತಾಡ್ಸ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ ಅಂತಂದ್ರೆ ಇನ್ನು ಇಲ್ಲಿಂದ ರಿಲೀಸ್ ತನಕ ಹೋಗ್ಬೇಕು. ತುಂಬಾ ಕಷ್ಟದ ವಿಷಯ. ಬಟ್ ಆದ್ರೆ ನಾನು ಲೇಟೆಸ್ಟ್ ಆಗಿ ಲೇಟ್ ಆಗಿ ಸರ್ ವೇದಿಕೆಯಲ್ಲಿ ಆಸೀನರಾಗಬೇಕು. ಸರ್ ರಮೇಶ್ ದಾವಣಗೆರೆಯಿಂದ, ಇವರು ಸೆಕೆಂಡ್ ಲೀಡ್. ಮತ್ತೆ ಅವರು ಕೂಡ ಲೀಡ್ ಆಕ್ಟರ್. ಅವರು ಆಕ್ಚುಲಿ ಆಂಕರ್ ಅಲ್ಲ, ಬಟ್ ಪ್ರೆಸ್ ಅಲ್ಲಿ ಸ್ವಲ್ಪ ವರ್ಕ್ ಮಾಡಿದ್ದಾರೆ ಅವರು ಮಂಗಳೂರಲ್ಲಿ. ಶ್ರೇಯಾ ಶೆಟ್ಟಿ ಅಂತ, ಅವರು ಲಾಯರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಅವರು ಒನ್ ಆಫ್ ದ ಲೀಡ್ ಆಕ್ಟರ್ಸ್. ಅವರು ಕುಡ್ಲ ನಾಯಕಿನೇ, ಒನ್ ಆಫ್ ದ ನಾಯಕಿ. 4 ಜನ ಇದ್ದಾರೆ, ಬಟ್ ಅವರೆಲ್ಲ ಅಬ್ರಾಡ್ ಅಲ್ಲಿ ಅಲ್ಲಿ ಸೆಟ್ ಆಗಿದ್ದಾರೆ. ಶ್ರೇಯಾ ಶೆಟ್ಟಿ ಅಂತ. ಸಾರಿ, ನಾನು ದುರ್ಗಾ ಪ್ರಸಾದ್ ಅಂತ ನನ್ನ ಹೆಸರು. ಅಲೋಕ್ ಅಂತ ಎಲ್ಲರೂ ನನ್ನನ್ನು ಕರೀತಾರೆ. ಆಮೇಲೆ ಸೆಕೆಂಡ್ ಲೀಡ್ ರಮೇಶ್ ಅಂತ, ಆಮೇಲೆ ಶ್ರೇಯಾ ಶೆಟ್ಟಿ, ಆಮೇಲೆ ಇವರು ಸ್ಮೃತಿ ಅಂತ. ಇವರು ನೆಕ್ಸ್ಟ್ ನಮ್ದು ಇವ್ರ ಬಗ್ಗೆ ಹೇಳ್ತೀನಿ ಸರ್. ಇವರು ಸೃಷ್ಟಿ, ಸಾರಿ ಗೊತ್ತಿರಬಹುದು ನಿಮ್ಗೆ, ಕಾಂತಾರದಲ್ಲಿ ಒಂದು ಚಿಕ್ಕ ರೋಲ್ ಕೂಡ ಮಾಡಿದ್ದಾರೆ ಇವರು. ಸೊ ಫ್ಯೂಚರ್ ನಮ್ದು ಪ್ಲಾನ್ ಇದೆ. ಇವರು ಕೂಡ ನಮ್ಮ ಜೊತೆ ಒಂದು ಟೀಮ್ ಅಲ್ಲಿ ಒಂದು ವರ್ಕ್ ಮಾಡೋರಿದ್ದಾರೆ. ಸೊ ಹಾಗೆ ನೀವು ಕೇಳಿದ್ರಿ ಕಷ್ಟನ ಅಂತ. ಆಕ್ಚುಲಿ ಕಷ್ಟ ಎಷ್ಟು ಅಂತಂದ್ರೆ, ಪ್ರತಿ ದಿನ ನಾನು ಓಡಿಸ್ಕೊಂತ ಇದ್ದೆ. ಸ್ಟಾರ್ಟಿಂಗ್ ಅಲ್ಲಿ ಫೈಟ್ಸ್ ಎಲ್ಲ ನಾವೇ ಮಾಡ್ಕೊಂಡಿರೋದು. ಹಿಂದಿನ ದಿವಸ ಪ್ಲಾನ್ ಮಾಡೋದು, ನೆಕ್ಸ್ಟ್ ದಿವಸ ಅಲ್ಲಿ ರೋಪ್ ಬೀದು ಯಾವ್ದು ಇರ್ಲಿಲ್ಲ ಸರ್. ಬರೀ ಮರಳ ಮೇಲೆ ಇರ್ಲಿಲ್ಲ, ರೋಡ್ ಮೇಲೆ ದಿನಕ್ಕೊಂದೊಂದು ಬೇರೆ ಪ್ರಾಬ್ಲಮ್ ಆಗೋದು. ಅದಾದ್ಮೇಲೆ ನನಗೆ ಅನಿಸ್ತು, ಫೈಟ್ ಎಲ್ಲ ಕಮರ್ಷಿಯಲ್ ಟೈಪ್ ಮಾಡಿದ್ರೆ ಜನರಿಗೆ ನೋಡಕ್ ಚೆನ್ನಾಗಿರೋದು ಅಂತ ಹೇಳಿ ಅಷ್ಟು ಕಷ್ಟಪಟ್ಟು ಮಾಡಿರೋದನ್ನೆಲ್ಲ ಡಿಲೀಟ್ ಮಾಡಿ ಮತ್ತೆ ಬಂಡೆ ಚಂದ್ರು ಅಂತ ಸುಮಾರು ಮೂವಿ ಮಾಡಿದ್ದಾರೆ ಅವರು, ಫೈಟ್ ಸ್ಟಂಟ್ ಮಾಸ್ಟರ್ ಅವರು. ಸೊ ಅವ್ರನ್ನ ಇಟ್ಕೊಂಡು ಮತ್ತೆ ಸಪರೇಟ್ ಆಗಿ ಕ್ರೈನ್, ರೋಪ್, ಕಂಪ್ರೆಸರ್ ಎಲ್ಲ ತಂದು ಅದ್ರಲ್ಲೂ ಕ್ವಾಲಿಟಿ ಬೇಕು, ಯಾವ್ದು ಡಲ್ ಆಗಬಾರ್ದು ಅಂತ. ಸೊ ಸಾಂಗ್ ಶೂಟನ್ನು ಮಾಡಿದ್ವಿ ನಾವು.
ಅದನ್ನು ನನಗೆ ಅನಿಸ್ತು, ನಾನು ಎಷ್ಟು ಅಂತ ಮಾಡಕ್ ಸಾಧ್ಯ ನನ್ನ ಥಾಟ್ ಅಲ್ಲಿ. ಅದಕ್ಕೆ ಅಂತ ಕೊರಿಯೋಗ್ರಾಫರ್ಸ್ ಇರ್ತಾರೆ, ಅವ್ರಿಗೆ ಒಂದು ಒಳ್ಳೆ ಥಾಟ್ ಇರುತ್ತೆ ಅಂತ ಮತ್ತೆ ರೀಶೂಟ್ ಮಾಡಿ ಕೊರಿಯೋಗ್ರಾಫರ್ ಹತ್ರ ಇಟ್ಕೊಂಡು ಇನ್ನೂ ಚೆನ್ನಾಗಿ ತೋರಿಸೋ ತರ ಮಾಡಿದ್ವಿ. ಪರಶುರಾಮ್ ಒಂದು, ಹಾ ಹೌದು ಸರ್, ಕತೆಗೆ ಬರುತ್ತೆ ಸರ್, ಬರುತ್ತೆ. ಇದರಲ್ಲಿ ಬರೀ ಕುಡ್ಲ ನಮ್ದು ಇಲ್ಲಿಗೆ ಸ್ಟಾಪ್ ಆಗಲ್ಲ, ಭಾಗ 2 ಇದೆ. ಸೊ ಅದರಲ್ಲಿ ಇನ್ನೂ ತುಂಬಾ ಡಿಫ್ರೆಂಟ್ ವಿಷಯಗಳಿದೆ. ಅದ್ರದ್ದು ಸ್ಟೋರಿ ಕೂಡ ನಾನು ಕಂಪ್ಲೀಟ್ ಮಾಡಿಸಿದ್ದೀನಿ. ಅದು ತಪ್ಪಾಗುತ್ತೆ ನಮ್ದು ಹೇಳುವಾಗ ಎಲ್ಲರೂ ಹಾ ಕುಡ್ಲ ನಮ್ದು ನಮ್ದು ನಮ್ಮವರು ಹಾ ನಮ್ದು ಹೌದು. ಸುಮಾರು ಜನರಿಗೆ ಕುಡ್ಲ ಅಂದ್ರೆ ಮಂಗಳೂರಲ್ಲಿ ಇರೋ ಒಂದು ಊರು ಅಂತ ಅನ್ಕೊಂಡಿದ್ರಂತೆ. ಬಟ್ ಕುಡ್ಲ ಅಂದ್ರೆ ಮ್ಯಾಂಗ್ಳೂರ್ ಅಷ್ಟೇ. ಮ್ಯಾಂಗ್ಳೂರ್ಗೆ ಸುಮಾರು ಹೆಸರಿದೆ. ಅದ್ರಲ್ಲಿ ತುಳುವಲ್ಲಿ ಕುಡ್ಲ ಅಂತ ಅನ್ನೋದು. ಹಾ, ನಮ್ಮ ಕುಡ್ಲ ಅಂತ ಲೋಕಲ್ ಚಾನಲ್. ಇಲ್ಲ ಸರ್, ತುಳು ಅಲ್ಲ, ಕನ್ನಡನೇ. ಒರಿಜಿನಲ್ ಇದನ್ನ ಮಾಡಿದ ಕನ್ನಡನೇ, ಮಂಗಳೂರು ಸ್ಲ್ಯಾಂಗ್ ಇರುತ್ತೆ. ಮಧ್ಯ ಮಧ್ಯದಲ್ಲಿ ಚಿಕ್ಕದಾಗಿ ಒಂದೆರಡು ತುಳು ವರ್ಡ್ನ ಬಿಟ್ಟಿದ್ದಾರೆ. ಅಲ್ಲ, ಹೌದು, ಅದು ಟ್ರೆಡಿಷನಲ್ ಹಾಡು ಸರ್, ಅದು ಚೇಂಜ್ ಮಾಡಕ್ಕಾಗಲ್ಲ. ಹಾಗೆ ಅದು ಕಂಗೀಲು ಹಾಡು ಅಂತ ಹೇಳ್ತಾರೆ. ಅದರಲ್ಲಿ ಆ ಹಾಡಲ್ಲೇ ಅರ್ಥ ಇದೆ. ಒಂದ್ ಟೈಮ್ ಅಲ್ಲಿ ಊರಿಗೆ ಈ ತರ ಕೊರೋನಾ ಟೈಪ್ ಅಂತ ಬಂದಿತ್ತಂತೆ. ಆ ಟೈಮ್ ಅದು ದೇವ್ರೆ ಬಿತ್ತಿತ್ತಂತೆ ಆ ರೋಗನ. ಆಮೇಲೆ ಅದನ್ನ ಸರಿ ಮಾಡಕ್ಕೆ ಅಂತ ಮತ್ತೆ ಇನ್ನೊಂದು ದೇವ್ರ ಅವತಾರ ತಾಳಿ ಕೊರಗಜ್ಜ ಅಂತ ಬಂದು ಅದನ್ನ ಸರಿ ಮಾಡೋದು, ಮನೆ ಮನೆಗೆ ಹೋಗಿ, ಇಂತ ಒಂದು ಕತೆ ಇದೆ. ಸೊ ಅದ್ರದ್ದು ಡೀಟೇಲ್ ಆಗಿ ಇಲ್ಲ, ಅದು ಇವಾಗ ಒಂದು 200 ವರ್ಷ ಹಿಂದೆ, 200-300 ವರ್ಷ ಹಿಂದೆ ಆ ಕಾಲದಲ್ಲಿ. ಸೊ ಹಾಗೆ ಡಿಸೈಡ್ ಮಾಡಿದೀವಿ ನಾವು, ಮೆಟ್ಲು ಹತ್ತಲೇಬೇಕು, ಆಕಾಶನ ರೀಚ್ ಮಾಡ್ಬೇಕು ಅಂತ. ಮತ್ತೆ ಮಧ್ಯದಲ್ಲಿ ಕಷ್ಟ ಅಂತ ಹೇಳೋದು ಸರಿ ಆಗಲ್ಲ, ಲೆಕ್ಕ ಮಾಡಬಾರ್ದು ಮೆಟ್ಲಿಂದ. ಇವಾಗ ಆರಂಭದಲ್ಲಿ ಒಂದು ಮೈಂಡ್ ಅನ್ಕೊಂಡಿರ್ತೀವಿ ಇಷ್ಟು ಮಾಡಬಹುದು ಅಂತ. ಹೌದು ಹೌದು, ಡೆಫಿನೆಟ್ಲಿ ಸರ್. ಇವ್ರಿಗೆ ಹೇಳುವಾಗ ಗೊತ್ತಾಗುತ್ತೆ, ಇದೇ ಇದಕ್ಕಿಂತ ದೊಡ್ಡ ಸ್ಟೋರಿ ನಮ್ಮ ಹತ್ರ ಇದೆ. ಸ್ಟಾರ್ಟ್ ಮಾಡುವಾಗ ಏನಿಲ್ಲ ಸರ್, 50,000 ರೂಪಾಯಿ ಕಿಸೆಯಲ್ಲಿ ಇತ್ತು, 2 ಡ್ರ್ಯಾಗನ್ ಕ್ಯಾಮೆರಾ ಯೂನಿಟ್ಸ್ ಬಂದಿರೋ ಲೆಕ್ಕನೇ ಇಲ್ಲ, ಅಷ್ಟು ಯೂನಿಟ್ ಬಂದಿದೆ. ನಾನು ಇಷ್ಟೆಲ್ಲ ಜನ ಬರ್ತಾರಂತ ಅನ್ಕೊಂಡಿರ್ಲಿಲ್ಲ. ಅವ್ರಿಗೆ ಶನಿವಾರ ಆದ್ರೆ ಎಷ್ಟು ಖರ್ಚು ಕೊಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಆವಾಗ ಸ್ಟಾರ್ಟ್ ಮಾಡಿದ್ದು ಮೂವಿನ. ಅಪ್ರಾಕ್ಸಿಮೇಟ್ ಅಲ್ಲ, ಆಲ್ಮೋಸ್ಟ್ ಹತ್ರ ಬಂತು. ಇವಾಗ ಒಂದು ಹತ್ರ ಬಂತು, ಇನ್ನೊಂದು ಸ್ವಲ್ಪ ಬೇಕು ಆಗುತ್ತೆ. ಅವಾಗ ಹಬ್ಬ ಮಾಡ್ತೀವೋ ಓಡೋಗ್ತೀವೋ. ಹೌದು ಹೌದು ಹೌದು. ಇಲ್ಲ ಇಲ್ಲ, ಏನಂತ ಮಾತಾಡ್ತೀವಿ. ಹೌದೌದು, ಆ ವಾಯ್ಸ್ ಓವರ್ಗು ಮೂವಿಗೂ ಸಂಬಂಧ ಇದೆ ಸರ್. ಅದು ಈ ತರ ಇದೆ ಅಂತ ಅನ್ಕೊಳ್ಳೋರಿಗೆ ಆನ್ಸರ್ ಇರ್ತಾರೆ. ಹಿಂಗಂತೆ ಹಂಗಂತೆ ಅಂತ ಬರೀ ಅಂತೆಗಳಿಗೆ ಅದರಲ್ಲಿ ಆನ್ಸರ್ ಇದೆ. ಬಿಫೋರ್ ದಟ್ ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ದೀನಿ. ಸೀರಿಯಲ್ಸ್ ಅಂತಂದ್ರೆ ಲೈಕ್ ಶಾಂತಮ್ಮ, ಅದರ ಕ್ರೈಮ್ ಎಪಿಸೋಡ್ಸ್ ಎಲ್ಲ ಮಾಡಿದ್ದೀನಿ. ದಿಸ್ ಇಸ್ ಮೈ ಫಸ್ಟ್ ಮೂವಿ. ಬೇಸಿಕಲಿ ನಾವಿಬ್ರು 8-10 ಇಯರ್ಸ್ ಇಂದ ಫ್ರೆಂಡ್ಸ್. ಒಂದು ಹೇಳಕ್ ನಾನು ತುಂಬಾ ಇಷ್ಟಪಡ್ತೀನಿ, ಈ ಮೂವಿನ ಸ್ಟಾರ್ಟ್ ಆದಾಗ ಅವ್ನು ಹೇಳ್ದಂಗೆ 50,000 ಆ ತರ ಬಜೆಟ್ ಇತ್ತು. ಬಟ್ ಸ್ಟಾರ್ಟ್ ಆಗ್ತಾ ತುಂಬಾ ಕಷ್ಟಗಳು ಬಂದು, ಒಂದು ಸ್ಪೆಸಿಫಿಕ್ ಆಗಿ ಮೂವಿ ಅಂತ ಬಂದ್ರೆ ಎಲ್ಲರೂ ಕಷ್ಟ ಮಾಡೇ ಮಾಡ್ತಾರೆ, ಕಷ್ಟ ಅನುಭವಿಸ್ತಾರೆ. ಲೈಕ್ ಅವ್ನು ಹೇಳ್ದಂಗೆ ಯಾವ್ದು ಸುಲಭ ಅಲ್ಲ. ಲೈಕ್ ಮದುವೆ ಆಗ್ಲಿ, ಒಂದ್ ಮನೆ ಕಟ್ಟೋದಾಗ್ಲಿ, ಒಂದ್ ಮೂವಿ ಮಾಡೋದಾಗ್ಲಿ, ಯಾವ್ದು ಸಹಿತ ಸುಲಭ ಅಲ್ಲ. ಎಲ್ಲಾ ಮೂವಿ ರಿಲೀಸ್ ಆದಾಗ್ಲೂ ಎಲ್ಲರೂ ಕಷ್ಟಪಟ್ಟೆ ಮಾಡ್ತಾರೆ ಸರ್. ಬಟ್ ಒಂದು ನಾನ್ ಪರ್ಸನಲಿ ನೋಡಿದ್ದೆ ಸರ್, ಆಸ್ ಎ ಡೈರೆಕ್ಟರ್, ಆಸ್ ಎ ಹೀರೋ, ಆನ್ ದ ಸಿಚುವೇಶನ್ ಸರ್. ಕಂಪ್ಲೀಟ್ ಲೈಕ್ ಸ್ಯಾಟರ್ಡೆ ಆದ ತಕ್ಷಣ ಪೇಮೆಂಟ್ಸ್ ಇರಬೇಕಿತ್ತು. ಇವೊಂದು ನಾನ್ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ನನ್ ಕಡೆಯಿಂದ ಎಷ್ಟಾಗ್ಬೇಕು ಅಷ್ಟು ಮಾತ್ರ ಮಾಡೋಕ್ ಸಾಧ್ಯ. ಬಟ್ ಅವ್ನ್ ಮಾಡಿರೋ ಒಂದು ನನಗೆ ಅದನ್ನ ಮರೆಯಕ್ಕಾಗ್ತಿಲ್ಲ ಸರ್. ಲೈಕ್ ಏನಂದ, ಆನ್ ದ ಸಿಚುವೇಶನ್ ಅಲ್ಲಿ ಸ್ಯಾಟರ್ಡೆ ಒಂದ್ ಪೇಮೆಂಟ್ಸ್ ಬಂದಾಗ ದುಡ್ಡಿರ್ಲಿಲ್ಲ, ಕಂಪ್ಲೀಟ್ ಆಗಿ ನಿಲ್ಲಾಗಿತ್ತು ಸರ್. ಒಂದ್ ಪ್ರೊಡ್ಯೂಸರ್ಸ್ ಇನ್ ಬಿಟ್ವೀನ್ ಬಂದ್ರು, ಅವ್ನು ಹೇಳ್ದಂಗೆ ಸ್ಟಾಪ್ ಆಯ್ತು. ಅವ್ರ ಮಮ್ಮಿ ಮಂಗಲೇಶ್ವರನ ಪ್ಲೆಡ್ಜ್ ಮಾಡಿ ಆ ಮನಿ ಅವತ್ತು ಕೊಟ್ಟ. ಅದೊಂದು ಸ್ವಲ್ಪ ಈಗಲೂ ನೆನ್ಸ್ಕೊಂತೀನಿ ಸರ್. ಏನಾದ್ರು ಕೇಳ್ಬೇಕು ಅಂದ್ರೆ ಕೇಳಿ ಸರ್. ಸರ್ ನನ್ನ ಪಾತ್ರ ಅಣ್ಣ ಮತ್ತೆ ತಮ್ಮ ಸರ್. ನಾನು ತಮ್ಮನ್ ಕ್ಯಾರೆಕ್ಟರ್ ಮಾಡಿದೀನಿ, ತುಂಬಾ ಚೆನ್ನಾಗಿ ಕ್ಯಾರಿ ಓವರ್ ಆಗಿದೆ ಸರ್ ಅಣ್ಣ ತಮ್ಮನ್ ಪಾತ್ರ. ನೀವ್ ಹೇಳ್ದಂಗೆ ಮ್ಯಾಂಗ್ಳೂರ್ ರಿಲೇಟೆಡ್ ಮೂವಿ ಅಂತ ಅನ್ನೋದಾಗಿದ್ರೆ ಅಲ್ಲಿ ಮಾತ್ರ ರಿಲೀಸ್ ಆಗೋದು. ಇದು ಆಕ್ಚುಲಿ ಬೇಸಿಕಲಿ ಕಂಪ್ಲೀಟ್ಲಿ ಕನ್ನಡ, ಮ್ಯಾಂಗ್ಳೂರ್ ಸ್ಲ್ಯಾಂಗ್ ಅಲ್ಲಿ ಬಂದಿದೆ. ನಾನ್ ಮ್ಯಾಂಗ್ಳೂರ್ ಸ್ಲ್ಯಾಂಗ್ ಅಲ್ಲಿ ಮಾತಾಡಿದ್ದೀನಿ. ಈ ಒಂದು ಲೈಕ್ ಬ್ಯಾಂಗ್ಳೂರ್, ದಾವಣಗೆರೆ, ಹುಬ್ಳಿ ಸೈಡ್ ನಮ್ದು ಮಾತಾಡೋ ರೀತಿ. ಬಟ್ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್, ಕಂಪ್ಲೀಟ್ಲಿ ಮ್ಯಾಂಗ್ಳೂರ್ ಸ್ಲ್ಯಾಂಗ್ ಅಲ್ಲಿ ಟ್ರೈ ಮಾಡಿದೀನಿ. ಹೋಪ್ ಸೊ ಎವ್ರಿಥಿಂಗ್
looks good, sir. Yes, thank you. ಅಲ್ಲಿ ಹೇಗೆಲ್ಲ ಚೇಂಜ್ ಓವರ್ ಆಗುತ್ತೆ, ಅವಳ ಲೈಫಲ್ಲಿ ಏನೆಲ್ಲ ಕಷ್ಟ ಬರುತ್ತೆ, ಆ ಕಷ್ಟ ಅವಳ ಮನೆಯವ್ರ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ತೋರಿಸೋ ಪಾತ್ರ ನಂದು ಇದ್ರಲ್ಲಿ. ಅದ್ ಮೂವಿ ನೋಡಿ ಸರ್, ಮೂವಿಯಲ್ಲಿ ಗೊತ್ತಾಗತ್ತೆ. ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅನ್ಕೋತೀನಿ. ಟ್ರೈಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಅಂಡ್ ಒಂದು ಆಕ್ಟರ್ ಆಗಿ, ಒಂದು ಡೈರೆಕ್ಟರ್ ಆಗಿ, ಒಂದು ಪ್ರೊಡ್ಯೂಸರ್ ಆಗಿ ಡೆಫಿನೆಟ್ಲಿ ತುಂಬಾ ಕಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಅಂಡ್ ಪ್ರಕಾಶ್ ತಮಿಳ್ನಾಡು ಮಾಮ ಕೂಡ ಆಕ್ಟ್ ಮಾಡಿದ್ದಾರೆ. ಖುಷಿ ಆಯ್ತು ಅವ್ರನ್ನ ನೋಡಿ. ಅಂಡ್ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ವರ್ಕ್ ಎಲ್ಲ ನೋಡಿದ್ದೀನಿ ನಾನು. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ಆಕ್ಟರ್, ಕಾಂತಾರದಲ್ಲಿ ಮಾಡಿದ್ದೀನಿ, ಈ ಸಿನಿಮಾದಲ್ಲಿ ಮಾಡಿಲ್ಲ. ಕಾಂತಾರದಲ್ಲಿ ಮಾಡಿದ್ದೀನಿ. ಅಂಡ್ ದೇಸಾಯಿ ಅಂತ ಒಂದು ಮೂವಿ ಮಾಡಿದ್ದೀನಿ. ಅಂಡ್ ಮಿಸ್ ನಂದಿನಿ ಅಂತ ಆಡಿಯೋ ಲಾಂಚ್ ನಾವು ಮಂಗಳೂರಲ್ಲಿ ಮಾಡಿದ್ವಿ. ತುಂಬಾ ಚೆನ್ನಾಗೇ ಮಾಡಿದ್ವಿ. ನಾವು ಉಮೇಶ್ ಬಣ್ಕರ್ ಸರ್ನ ತುಂಬಾ ಒಂದೇ ಒಂದ್ ಮಾತು ಸರ್, ಜಸ್ಟ್ ಒಂದ್ ಮಾತ್ ಕರೆದ ತಕ್ಷಣ ತುಂಬಾ ಓಕೆ ಅಂತಂದೆಲ್ಲ ಹೇಳಿದ್ವಿ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ ಕಡೆಯಿಂದಾನೇ ಪ್ರಾಬ್ಲಮ್ ಆಯ್ತು. ಸೀರಿಯಸ್ಲಿ ಅದಕ್ಕೆ ನಾನು ಸಾರಿ ಹೇಳಕ್ ಇಷ್ಟಪಡ್ತೀನಿ ಸರ್. ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ಈ ಮೂವಿಗೆ, ಅದನ್ನ ನಾನು ಮೆನ್ಷನ್ ಮಾಡ್ಲೇಬೇಕಿತ್ತು. ಥ್ಯಾಂಕ್ ಯು. ಹಾ, ಮಂಗಳೂರಲ್ಲಿ ಆಡಿಯೋ ಲಾಂಚ್ ಆಗಿದೆ ಸರ್. ಯಾರು ಬರ್ಬೇಕಿತ್ತು ಸರ್, ಆಕ್ಚುಲಿ ಫ್ಲೈಟ್ ಸಮ್ ಪ್ರಾಬ್ಲಮ್ಸ್ ಇಂದ ಆಗ್ಲಿಲ್ಲ. ಉಮಾರೀಶ್ ಅವ್ರಿಗೂ, ಉಮೇಶ್ ಬಣಕರ್ ಅವ್ರಿಗೂ, ಎಲ್ರಿಗೂ ನನ್ನ ನಮಸ್ಕಾರಗಳು. ಕುಡ್ಲ ನಮ್ದವರು, ನಮ್ಮ ದೇವರು. ಅದರಿಂದ ಕುಡ್ಲ ನಮ್ದವರು. ಫಸ್ಟು ನಾವು ಅಲೋಕ್ ಅವ್ರನ್ನ ಭೇಟಿಯಾದಾಗ ತುಳು ಸಿನಿಮಾ ಅಲ್ವಾ ಅಂತ ಇತ್ತು. ಇಲ್ಲಿಲ್ಲ, ತುಳು ಸಿನಿಮಾ ಅಂತ ಕನ್ನಡ ಸಿನಿಮಾ. ಅದರಿಂದ ಕುಡ್ಲ ನಮ್ದವರು ಅಂತ ಇಟ್ಕೊಂಡಿದ್ವಿ. ಬಟ್ ತುಳು ಮಾಡೋ ಸಾಧ್ಯತೆ ಇದೆ, ಇಲ್ಲ ನಾವು ಕನ್ನಡ ಮಾತ್ರ ಮಾಡಿದ್ವಿ ಅಂತ ಹೇಳ್ತು. ಒಂದು ಖುಷಿಯಾಗುತ್ತೆ, ಲೇಟ್ ಆಗಿರ್ಬೋದು, ಇವರು ಸಿನಿಮಾ ಲೇಟ್ ಆಗಿರ್ಬೋದು. ಒಂದು ತಂಡ ಹೊಸದಾಗಿ ಒಂದು ತಂಡವನ್ನ ಕಟ್ಕೊಂಡು ಆ ಸಿನಿಮಾ ಮಾಡೋದಿದೆಯಲ್ವಾ, ಅವ್ರ ಕಷ್ಟನ ಅವ್ರು ಹೇಳ್ಕೊಂಡಿದ್ದಾರೆ. ಕಷ್ಟ ಪ್ರತಿಯೊಬ್ಬ ಸಿನಿಮಾ ಚಿತ್ರರಂಗಕ್ಕೆ ಬರುವವನಿಗೆ ಪ್ರತಿಯೊಬ್ಬನಿಗೂ ಪ್ರಾರಂಭದಿಂದ ಆ ಕಷ್ಟ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ತಿಳ್ಕೊಂಡಿರುವ ಸಿನಿಮಾದ ಬಗ್ಗೆ ತಿಳ್ಕೊಂಡಿರುವ, ಯಾರೋ ಬರ್ತಾರೆ ಸಿನಿಮಾ ಮಾಡೋಣ ಹಂಗೆ ಅಂತ ಆಸೆ ಹುಟ್ಟಿಸ್ತಾರೋ, ಅಥವಾ ಇವ್ರಿಗೂ ಒಂದು ಛಲ ಇರುತ್ತೆ ನಾವು ಮಾಡಬೇಕು ಅಂತ. ಫಸ್ಟ್ ಗೊತ್ತಿಲ್ಲದೆ ಕಾಲಿರ್ತಾರೆ. ಎಷ್ಟೋ ಸಿನಿಮಾಗಳು ಪ್ರಾರಂಭ ಆಗುತ್ತೆ, ಪ್ರಾರಂಭ ಆಗಿ 1 ವಾರನ 2 ವಾರನ ಶೂಟಿಂಗ್ ಆಗಿ ಇಷ್ಟೆಲ್ಲ ಇದೆಯಾ ಅನ್ನುವ ಯೋಚನೆ ಬಂದು ಸಿನಿಮಾವನ್ನ ಅರ್ಧದಲ್ಲೇ ನಿಲ್ಲಿಸ್ತಾರೆ. ಎಷ್ಟೋ ಸಿನಿಮಾಗಳು ಅಲ್ಲಿಗೆ ಕೊನೆಗೊಳ್ಳುತ್ತೆ. ಆದ್ರೆ ಇವ್ರಿಗೆ ಹೇಳಿದ್ರಲ್ಲ, ತಾಲಿಯನ್ನೇ ಅಡವಿಟ್ಟು ಮಾಡೋದು ಅಂದ್ರೆ ಸಿನಿಮಾದಲ್ಲಿ ಏನಾದ್ರೂ ಸಾಧಿಸಬೇಕು ಅನ್ನುವ ಛಲ ಅಲ್ಲಿ ಇದೆ ಅನ್ನೋದು ನಮಗೆ ಗೊತ್ತಾಗ್ಬರುತ್ತೆ. ಯಾಕಂದ್ರೆ 1 ವಾರಕ್ಕೋ 2 ವಾರಕ್ಕೋ ಸಿನಿಮಾವನ್ನ ನಿಲ್ಲಿಸಿ ಅದೆಲ್ಲ ಮಾಡೋದು ಯಾಕೆ ಅನ್ನೋದು, ಆ ತಾಯಿಗೂ ಕೂಡ ಎಂತ ಭಾವನೆ ಇರ್ಬೋದು, ನನ್ನ ಮಗ ಯಾವ ರೇಂಜಿಗೆ ಬೆಳಿಬೇಕು ಅನ್ನುವ ಆಸೆ ಇದೆ ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ. ಒಂದು. ಎರಡನೇದಾಗಿ ಸಿನಿಮಾ, ಈಗ ಇವರು ಸಿನಿಮಾದಲ್ಲಿ ನೋಡಿದಾಗ ನಿಮಗೆ ಫಸ್ಟ್ ಸಾಂಗ್ ತೋರಿಸಿದಾಗ ಏನ್ ಅನಿಸ್ತು, ಬರೀ ಆಡಿಯೋ ಪ್ಲೇ ಆಗುತ್ತೆ, ಏನ್ ಬ್ಯಾಕ್ ಗ್ರೌಂಡ್ ಇಲ್ಲ ಅನ್ನೋ ತರ ಫೀಲ್ ಆಯ್ತು, ನನಗೂ ಆಯ್ತು. ಆದ್ರೆ ಈ ಸ್ಟಾರ್ಟಿಂಗ್ ಟ್ರಬಲ್ ಅಂತಾರಲ್ಲ, ಅವ್ರು ಹೇಳಿದಾಗೆ ಬರುವಾಗ ಏನು ಸಿಗ್ನಲ್ ಪ್ರಾಬ್ಲಮ್ ಆಯಿತು. ಬಂದ್ರು, ಸಾಂಗ್ ಸ್ಟಾರ್ಟ್ ಆಗಲಿ ಬಂದ್ರು, 5 ನಿಮಿಷವರೆಗೆ ಅದನ್ನ ತಗೊಳಕ್ಕೆ ಬೇಕಾಯ್ತು ಅನ್ಸುತ್ತೆ, ಮೇಲೆ ಹೋಗಿ ಕೂತ್ಕೊಂಡ್ರು. ಆದ್ರೂ ಕೂಡ ಒಂದು ಸಿನಿಮಾವನ್ನ ಅವರು ಯಾವ ಮಟ್ಟಕ್ಕೆ ತಗೊಂಡು ಬಂದಿದ್ದಾರೆ ಅನ್ನೋದಕ್ಕೆ ನೆಕ್ಸ್ಟ್ ಅವರು ಟ್ರೈಲರ್ ತೋರಿಸ್ತಾರಲ್ವಾ, ಆವಾಗ ಸಿನಿಮಾಕ್ಕೆ ಒಂದು ತೂಕ ಇದೆ ಅನ್ನೋದು ಗೊತ್ತಾಗುತ್ತೆ. ಫಸ್ಟ್ ಸಾಂಗ್ ತೋರಿಸಿದಾಗ ಏನೋ ಸುಮ್ಮನೆ ಇವ್ರಿಗೆ ಏನೋ ಐಡಿಯಾ ಇಲ್ಲ ಅನ್ನೋ ತರ ಫೀಲ್ ಆದ್ರೂ ಕೂಡ ಟ್ರೈಲರ್ ನಮ್ಗೆ ತೋರಿಸಿದ ಮೇಲೆ ಓಕೆ, ಇವರು ಸಿನಿಮಾ ಮಾಡಿದ್ದಾರೆ, ಸಿನಿಮಾದಲ್ಲಿ ಏನೋ ಒಂದು ಕಂಟೆಂಟ್ ಇದೆ ಅಂತ ಬರುತ್ತೆ. ಎರಡನೇದಾಗಿ ಇವರ ಸಿನಿಮಾದಲ್ಲಿ ಇವರು ಯಾರನ್ನು ಹೇಳಿದ್ರು, ತುಮಿರಾಜ್ನವರು ಹೇಳಿದ್ರು ನೋಡಿ, ಅಲ್ಲೊಬ್ರು ಸ್ವರಾಜ್ ಶೆಟ್ಟಿ ಅಂತ ಇದ್ದಾರೆ. ಆ ಸ್ವರಾಜ್ ಶೆಟ್ಟಿ ಆಕ್ಚುಲಿ ಮಂಗಳೂರಲ್ಲಿ ಶಿವದೂತ ಗುಳಿಗೆ ಡ್ರಾಮಾದಲ್ಲಿ ಫೇಮಸ್. ಆಕ್ಚುಲಿ ಗುಳಿಗನ ಪಾತ್ರ ನಾನು ನೋಡಿದ ಪ್ರಕಾರ ಎಕ್ಸ್ಟ್ರಾರ್ಡಿನರಿ ಮಾಡಿದಂಥವ್ರು. ಅವ್ರು ಕಾಂತಾರದಲ್ಲಿ ಮೇಜರ್ ಪಾತ್ರ ಕೂಡ ಮಾಡಿದ್ದಾರೆ, ಗುರುವನ ಪಾತ್ರ ಮಾಡಿದ್ದಾರೆ. ಈ ತರ ತುಂಬಾ ಜನ ಕಲಾವಿದ್ದಾರೆ. ಎದುರುಗಡೆ ಇವ್ರು ಮಾತ್ರ ಕೂತಿದ್ದಾರೆ, ನೋಡಿದಾಗ ತುಂಬಾ ಜನ ಕಲಾವಿದರಿದ್ದಾರೆ. ಅದರಿಂದ ಸಿನಿಮಾನು ಕೂಡ ಎಲ್ಲೂ ಕೂಡ ಅವರ ಟ್ರೈಲರ್ ಅಲ್ಲಿ ನನಗೆ ಅನಿಸಿದ್ದು ಎಲ್ಲೂ ಕೂಡ ನರ್ವಸ್ನೆಸ್ ಕಾಣಲಿಲ್ಲ. ಹೊಸಬ್ರು ಆಗಿರ್ಬೋದು, ಚಿತ್ರರಂಗಕ್ಕೆ ಹೊಸಬ್ರು ಆಗಿರ್ಬೋದು, ಹೊಸ ತಂಡ ಇರ್ಬೋದು, ಬಟ್ ಎಲ್ಲೂ ನರ್ವಸ್ನೆಸ್ ಕಾಣಲಿಲ್ಲ.
ನೀಟಾಗಿ ಸಿನಿಮಾವನ್ನು ಪ್ಲೇ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಅದರಿಂದ ಮಾಧ್ಯಮ ಮಿತ್ರರಲ್ಲ ಎಲ್ಲ ನನ್ನ ರಿಕ್ವೆಸ್ಟ್ ಏನಂದರೆ, ಒಂದು ಹೊಸ ತಂಡಗಳು ಬರಬೇಕು, ಹೊಸ ಟೆಕ್ನಿಷಿಯನ್ಗಳು ಬೆಳಿಬೇಕು. ನನಗೆ ನಿಶ್ಚಿತ್ ಪೂಜಾರಿ ಅವರು ಕಾಲ್ ಮಾಡಿದ್ರು. ಅವ್ರು ಏನು ಮಾಡಿದ್ರು ಪಿಕ್ಚರ್ಲಿ ನಿಶ್ಚಿತ್ ಪೂಜಾರಿ ಅವರು ಕಾಲ್ ಮಾಡಿದ್ರು, ನಾನು ಬರ್ತೀನಿ ಅಂತ ಹೇಳಿದೆ. ನನಗೆ ಆ ಉತ್ಸಾಹ ಇದೆಯಲ್ಲ, ಇವರು ಉತ್ಸಾಹ ನೋಡ್ಬಿಟ್ಟು ಬಂದಿರೋರು. ನಾವು ಬೇರೆ ಯಾವ ಉದ್ದೇಶನೂ ನಮ್ಮ ಹತ್ರ ಏನಿಲ್ಲ. ಅವರು ಉತ್ಸಾಹ ಏನೋ ಸಿನಿಮಾ ಮಾಡಬೇಕು, ಸಿನಿಮಾ ಹೊರಗೆ ತರಬೇಕು ಅಂತ ಅವ್ರಿಗೆ ಏನು ಯೋಚನೆಗಳಿದೆ, ಅವರ ಮುಂದಿನ ಯೋಚನೆ ಏನು, ಪಾರ್ಟ್ 2 ಮಾಡಬೇಕು ಅಂತ ಏನಿದೆ. ಇವರ ಕತೆ ಹೇಗೆ ಎಂಡ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ಅವ್ರು ಪಾರ್ಟ್ 2 ಮಾಡ್ತಾರೆ ಅಥವಾ ಬೇರೆ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಅವ್ರದ್ದೊಂದು ತಂಡ ಇದೆ, ಆ ತಂಡಕ್ಕೂ ಒಳ್ಳೆಯದಾಗಲಿ. ನೀವು ಮಾಧ್ಯಮ ಮಿತ್ರರೆಲ್ಲ ಸೇರಿಕೊಂಡು, ನಾವು ಸೇರಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡೋಣ. ಕುಡ್ಲ ನಮ್ದೂರು ಚಿತ್ರ ಯಶಸ್ವಿ ಆಗಲಿ, ಚಿತ್ರ ತಂಡಕ್ಕೂ ಶುಭವಾಗಲಿ. ನಮ್ಮೆಲ್ಲರ ಸಹಕಾರ ಅವ್ರಿಗೆ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಮತ್ತೆ ಕುಡ್ಲ ನಮ್ದವ್ರು, ನಾನು ಬರೋ ತನಕನೂ ಕನ್ಫ್ಯೂಷನ್ ಇತ್ತು, ಅದು ಓದೋ ತನಕನೂ. ನಂಬುದವರ ನಮ್ದೂರ, ಸ್ವಲ್ಪ ಒಂದೇ ಒಂದು ದೀರ್ಘಾಕ್ಷರ, ಒಂದು ದಾವದಿಂದ ಅದೇ ಬಸ್. ಅದಕ್ಕೆ ಅದನ್ನು ಓದಿ ಕನ್ಫರ್ಮ್ ಮಾಡಿಕೊಂಡು ಕುಡ್ಲ ನಮ್ದೂರು ಅಂತ. ಅದು ನನಗೆ ಹೇಳಿದ್ರು, ಮಂಗಳೂರಿಗೆ ಆಡಿಯೋ ರಿಲೀಸ್ ಹೋಗ್ಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಏನಾಗಿ ಹೋಗೋಕ್ಕಾಗಿಲ್ಲ. ನನಗೆ ನಿಶ್ಚಿತ್ ಪೂಜಾರಿ ಮತ್ತು ನಮ್ಮ ರಮೇಶ್ ಬಂದು ಇದು ಫ್ರಮ್ ದಾವಣಗೆರೆ. ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ ಇಲ್ಲಿ. ನಮ್ಮ ದಾವಣಗೆರೆ ಅಂದ ತಕ್ಷಣ ಇವ್ರ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಅದಕ್ಕೆ ಅಷ್ಟೆಲ್ಲ ಕೆಡಿಸ್ಕೊಂಡಿದ್ದೀರಿ ಹಾಗೆ ಹೀಗೆ. ಹಾಗೆ ಅಲೋಕ್ ಅವರ ಮಾತುಗಳನ್ನ ಕೇಳಿದೆ. ಹಾಗೆಯೇ ಈ ಪಿಕ್ಚರ್ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡು ಬಂದೆ. ಇಲ್ಲಿ ಬಂದಾದ ಮೇಲೆ ನಿಜ ಚಿತ್ರಣ ಗೊತ್ತಾಯಿತು. ರಮೇಶ್ ಅವ್ರು ಹೇಳಿದ ಪ್ರಕಾರ ಅದೇ ಇವರ ತಾಯಿಯ ಚೈನನ್ನು ಹಣ ಇಟ್ಟು ಸಿನಿಮಾ ಪೇಮೆಂಟ್ಗಳನ್ನ ಕೊಟ್ಟರು ಅಂತ ಹೇಳಿ ಅಂತ. ಇತ್ತೀಚೆಗೆ ಕಾರಲ್ಲಿ ಡಿಕ್ಕಿಲ್ ತುಂಬ್ಕೊಂಡು ಬಂದು ದುಡ್ಡನ್ನ ಅಥವಾ ಜೀಪಲ್ಲಿ ತುಂಬ್ಕೊಂಡು ಬಂದು ಖಾಲಿ ಮಾಡೋವಂಥ ನಿರ್ಮಾಪಕರುಗಳನ್ನ, ನಿರ್ದೇಶಕರುಗಳನ್ನ ನೋಡ್ತಾ ಇದ್ದೀನಿ. ಅವ್ರ ಕೊನೆಗೆ ಏನಾದರೂ ಅನ್ನೋದನ್ನು ನೋಡ್ತಾ ಇದ್ದೀನಿ. ಯಾಕಂದರೆ ಎವ್ರಿ ಡೇ ನಾನು ಅವ್ರ ಜೊತೆ ಇಂಟ್ರಾಕ್ಷನ್ಲಿ ಇರ್ತೀನಿ. ಆಮೇಲೆ ಯಾರ್ಯಾರು ಏನೇನು ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಆದರೆ ಭಾಳಷ್ಟು ಸಕ್ಸಸ್ಫುಲ್ ಸಿನಿಮಾಗಳು ಅಂತ ಏನಿದಾವೆ, ನಾನು ಹೇಳ್ತಾ ಇರೋದು ಇವತ್ತಿಂದಲ್ಲ. ನಾನು ಮತ್ತು ಬಾಮಾರೇಶ್ವರು ಉದ್ಯಮಕ್ಕೆ ಬರೋದಕ್ಕಿಂತ ಮುಂಚೆಯಿಂದನೇ ಭಾಳಷ್ಟು ಜನ, ಇನ್ಕ್ಲೂಡಿಂಗ್ ರವಿ ಸರ್, ತುಂಬ ಕಡೆ ಹೇಳ್ಕೊಂಡಿದ್ದಾರೆ ಅವರು. ನನ್ನೊಂದು ಕಾರು ₹1,00,000 ಇಡೀ ಗಾಂಧಿನಗರದ 6 ಕ್ರಾಸು ಕೂಡ ನಾನು ನೋಡ್ಬಿಟ್ಟೆ. ಅಂದರೆ ಅಷ್ಟು ಕಷ್ಟ ಅನುಭವಿಸಿದೆ ಅಂತೇಳಿ ಅಂತ. ಆರಂಭದಲ್ಲಿ ಯಾರು ಅಷ್ಟು ಕಷ್ಟಗಳನ್ನ ಅನುಭವಿಸ್ಕೊಂಡು ಮುಂದೆ ಬರ್ತಾರೋ ಅವರು ಮುಂದಿನ ದಿನಗಳಲ್ಲಿ ಸಂಪತ್ಭರಿತವಾಗಿರ್ತಾರೆ, ಸಂಪನ್ಮೂಲತೆಯಿಂದ ಕೂಡ್ಕೊಂಡಿರ್ತಾರೆ. ಹಾಗೆಯೇ ಹೆಸರು ಮತ್ತು ಹಣ ಎರಡೂ ಸೈಮಲ್ಟೇನಿಯಸ್ ಆಗಿ ಬರುತ್ತೆ. ನಾನು ಮಂಗಳೂರು ಅಂದ ತಕ್ಷಣ ನನಗೆ ಫಸ್ಟು ನನ್ನ ಮೈಂಡಿಗೆ ಬರೋದು ವಿಜಯ್ ಕುಮಾರ್ ಕೋಡಿಯನ್ ಬೈ. ಅದು ನನ್ನ 40 ವರ್ಷದ ಸ್ನೇಹಿತರು. ಆಮೇಲೆ ಬಂಗಾರ ಪೆಟ್ಲರ್ ಪ್ರೊಡ್ಯೂಸರ್ ಇದ್ದರು, ರಿಚರ್ಡ್ ಕ್ಯಾಸ್ಟ್ಲಿನ್. ನಾನು ಇನ್ಫ್ಯಾಕ್ಟ್ ನನಗೆ ಬುದ್ಧಿ ಬಂದಾದ್ಮೇಲೆ ಫಸ್ಟ್ ಟೈಮ್ ಮಂಗಳೂರಿಗೆ ಕರ್ಸ್ಕೊಂಡಿದ್ದೆ ಅವರು ನನ್ನನ್ನು, ರಿಚರ್ಡ್ ಕ್ಯಾಸ್ಟ್ಲಿನ್. ಅವಾಗ ಭಾಳಷ್ಟು ಜನ ಪತ್ರಕರ್ತರು ಕೂಡ ಅಲ್ಲಿ ಹೋಗಿದ್ವಿ. ಸೆಪ್ಟೆಂಬರ್ 8ಗೆ ಕರೆಕ್ಟ್. ಸುನಿಲ್ ಆ್ಯಕ್ಟ್ ಮಾಡಿದ್ರಲ್ಲ ಸರ್ ಮಂಗಳೂರು, ಶಿವರಾಮ್ ಖಾನ್. ಅಂದರೆ ಅಲ್ಲಿ ಪರ್ಟಿಕ್ಯುಲರ್ ಒಂದಿಷ್ಟು ಇಬ್ಬರೇ ಇದ್ದರು. ಅಂದರೆ ನನಗೆ ಮಂಗಳೂರು ಅಂದ ತಕ್ಷಣ ಅವ್ರು ಇಬ್ಬರೇ ನನಗೆ ಜ್ಞಾಪಕ ಬರ್ತಿದ್ರು. ಅದಾದಮೇಲೆ ಭಾಳಷ್ಟು ಜನ ನನ್ನ ಮಂಗಳೂರಿನ ಸ್ನೇಹಿತರುಗಳು ಜ್ಞಾಪಕ ಬಂದರು. ಇವತ್ತಿನ ದಿವಸ ಏನಾಯಿತು ಅಂದರೆ, ಇಡೀ ಭಾರತದಾದ್ಯಂತಲ್ಲ ಪ್ರಪಂಚದಾದ್ಯಂತ ಏನಾದರೂ ಕನ್ನಡ ಸಿನಿಮಾಗಳು ಒಂದು ಹಂತಕ್ಕೆ ಬಂದು ಕನ್ನಡಿಗರ ಮತ್ತು ಕನ್ನಡ ಚಿತ್ರೋದ್ಯಮದ ಹೆಸರನ್ನು ಉಳಿಸಿದ್ದಾರೆ ಅಂದರೆ ಅದು ಕರಾವಳಿ ಪ್ರದೇಶದಿಂದ ಬಂದಿರತಕ್ಕಂಥ ಪ್ರತಿಭೆಗಳು. ಮುಂದೆ ಒಂದು ದಿನ ತಾವು ಕೂಡ ಆ ಒಂದು ಕುಡ್ಲ ನಮ್ದೂರು ಜೊತೆನಲ್ಲಿ ಆಲ್ರೆಡಿ ಪಾರ್ಟ್ 2 ಕೂಡ ಪ್ಲಾನ್ ಮಾಡ್ಕೊಂಡಿದ್ದೀರಿ. ಅದಕ್ಕೆ ಸಂಬಂಧಪಟ್ಟಂತ ನಟನಟಿಯರು ಕೂಡ ಇದ್ದಾರೆ. ಒಳ್ಳೇದಾಗುತ್ತೆ. ಆದರೆ ಆ ಕಷ್ಟ ಮರಿಬೇಡ್ರಿ. ಅದೇನು ನನ್ನ ತಾಳಿ ಹಣ ಇಟ್ಟೆ ಅಂತ ಹೇಳಿದ್ರಲ್ಲ, ಅವ್ರು ಹೇಳಿದ್ರಲ್ಲ, ಅದನ್ನ ದಯಮಾಡಿ ಯಾವುದೇ ಕಾರಣಕ್ಕೂ ಒಂದು ಹಂತಕ್ಕೆ ಹೋದ ಮೇಲೆ ಅದನ್ನ ಮರ್ತ್ಕೊಂಡ್ರೆ ಅದೇ ಮತ್ತೆ ತಿರುಗಿ ನೀವು ಕಾರುಗಳಲ್ಲಿ ಡಿಕ್ಕಿಲ್ ಹಾಕೊಂಬಂದು ಖಾಲಿ ಮಾಡ್ಕೊಂಡು ತಿರುಗಿ ರೋಡಕ್ಕೆ ಬಂದು ನಿಂತ್ಕೋಬೇಕಾಗ್ತದೆ. ಅದಕ್ಕೆ ದಯಮಾಡಿ ಯಾವುದೇ ಕಾರಣಕ್ಕೂ ಅದನ್ನ ಮರೀದೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಿಮ್ಮ ಈ ಚಿತ್ರನೂ ಕೂಡ ಯಶಸ್ಸಾಗುತ್ತೆ. ಮುಂದೇನು ಪ್ಲಾನ್ ಮಾಡ್ಕೊಂಡಿದ್ದೀರಿ ಅದು ಕೂಡ ಆಗಲಿ. ನಿಮ್ಮಗಳ ಡೆಡಿಕೇಶನ್ ಬಗ್ಗೆ ನಾನು ಕೇಳ್ಕೊಂಡು ಬಂದೆ. ನೀವು ಒಂದು ನಟ, ನಿರ್ಮಾಪಕ, ನಿರ್ದೇಶಕರಾಗಿ
ಎಲ್ಲ ನೀವು ಎಲ್ಲ ಕೆಲಸನೂ ನೀವೇ ಮಾಡ್ತಾ ಇದ್ರಿ ಅಂದ್ರೆ ಸ್ವಲ್ಪ ಅವ್ನು ಬಂದಿಲ್ಲ ಇವನ್ ಬಂದಿಲ್ಲ ಅಂತ ಕಾಯೋದಲ್ಲ, ಅದೇ ಅದರೆಲ್ಲ ಕಾಯುವಂತ ಮೆಂಟಾಲಿಟಿ ಅಲ್ಲ. ನಾನು ಎಲ್ಲಾನ ಬರುವಾಗ ಸ್ವಲ್ಪ ಅಧ್ಯಯನ ಮಾಡ್ಕೊಂಡು ಹೋಗ್ತೀನಿ, ಸುಮ್ಮನೆ ಬರಲ್ಲ. ತಿಳ್ಕೊಂಡು ಸ್ವಲ್ಪ ಏನಿದೆ ಸ್ವಲ್ಪ ನನ್ನ ತಿಳ್ಕೊಬೇಕಲ್ಲ ಅಟ್ಲೀಸ್ಟ್. ಸುಮ್ಮನೆ ಕೂತ್ಕೊಳ್ಳಲ್ಲ ಸರ್. ಇವ್ರಿಗೆ ಇನ್ನೊಬ್ರು ಹೋಲಿಸಿದ್ರು ನಮ್ಮ ಕ್ಯಾಮ್ರಾಮನ್ ಜೆ ಕೃಷ್ಣ ಅವ್ರನ್ನ. ಅವರು ಜೆ ಕೃಷ್ಣ ಇದ್ದಂಗೆ ಅಂದ್ರು, ಅಲ್ಲಿಗೆ ಅರ್ಥ ಆಗ್ಬಿಡ್ತಂಗೆ. ಅವರು ಬೀಗೆ ಕ್ಯಾಮ್ರಾಮನ್ ಅವ್ರು ಸುಮ್ಮನೆ ಇರ್ತಿರ್ಲಿಲ್ಲ. ಯಾರು ಬಂದು ಸೆಟ್ಟನ್ ಬಂದಿಲ್ಲ ಅಂದ್ರೆ ಕಸ ಅವರೇ ಗುಡಿಸ್ಬಿಡೋರು, ಆ ಸೆಟ್ ಪ್ರಾಪರ್ಟಿ ಅವರೇ ತೆಗೆದು ಹಾಕ್ಬಿಡೋರು, ಏನೇನೋ ಅದೇ ತರ ಮಾಡ್ಕೊಂಡಿರೋರು ಜೆ ಕೃಷ್ಣ ಅವರು. ಅವ್ರ ತರ ಇವರು ಅಂದ್ರು. ಅಲ್ಲಿಗೆ ಅಷ್ಟೇ ಅರ್ಥ ಆಯ್ತು, ಆಲ್ರೌಂಡ್ ಮಾಸ್ಟರ್ ಅಂತೇಳಿ. ಒಳ್ಳೇದಾಗ್ಲಿ ಬ್ರದರ್, ನಿಮಗೆ ನಿಮ್ಮ ಆಸೆಗಳೆಲ್ಲ ಕೈಗೂಡ್ಲಿ. ಆಮೇಲೆ ನಾನು ಮಧ್ಯಾಹ್ನನೂ ಕೂಡ ಮರ್ತೋದೆ. ನನ್ನ ಇಷ್ಟು ನಮ್ಮ ಸಿನಿಮಾ ವಿಚಾರಕ್ಕೆ ಮುಗೀತು. ಇನ್ನ ಜೊತೆನಲ್ಲಿ ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು NRK ವಿಶ್ವನಾಥ್, ನಾನು ಅವ್ರನ್ನ ಭಾಳ ದಿವಸದಿಂದ ಭಾಳ ವರ್ಷಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಭಾಳ ನಿಷ್ಠುರವಾದಿ, ಏನ ತಪ್ಪಿದ್ರೆ ತಪ್ಪು ಅಂತ ಸ್ಟ್ರೈಟ್ ಆಗಿ ಹೇಳ್ಬಿಡ್ತಾರೆ. ಈಗ ಅವರು ಒಂದು ನಿಮ್ದು ಯಾರು ಸಾಂಘಿಕ ವಿಚಾರ ಹೇಳಿದ್ರು ಗೊತ್ತಾ, ಇವರು ಒಂದು ಸ್ವಲ್ಪ ತಲೆ ಕೆಡಿಸ್ಕೊಂಡು ಅಲ್ಲಿ ಕೂತಿದ್ರು, ಆಮೇಲೆ ಟೇಕಪ್ ಆಗಿ ಬಂದ್ಬಿಟ್ರು ಅಂತ. ಅಂಥವೆಲ್ಲ ಬೇರೆಯವ್ರಿಗೆ ಗೊತ್ತಾಗಲ್ಲ, ಗೊತ್ತಾದ್ರೂ ಹೇಳಲ್ಲ, ಬಟ್ ಅವ್ರು ಹೇಳ್ತಾರೆ. ಅದು ಅವರಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದಂಥ ಗುಣ. ಇನ್ನ ಚೊಚ್ಚಲ ಸಿನಿಮಾದಲ್ಲೇ ತಾವೇನು ಅನ್ನೋದನ್ನ ಸಮಾಜಕ್ಕೆ ತೋರಿಸ್ಕೊಟ್ಟವರು ಬಾಮ ಹರೀಶ್ ಅವರು. ಸೊ ಇಂಥವರ ಒಂದು ಸಾನ್ನಿಧ್ಯದಲ್ಲಿ, ಇಂಥವರ ಒಂದು ಕೃಪಾ ಕಟಾಕ್ಷದಲ್ಲಿ, ಇಂಥವರ ಒಂದು ಬೆಂಬಲದಲ್ಲಿ ನಿಮ್ಮ ಕುಡ್ಲ ನಮ್ದವರು, ನಿಮ್ ಯಾರು ಕೈ ಬಿಡಲ್ಲ. ಮುಂದೆ ಚೆನ್ನಾಗಾಗುತ್ತೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಇವತ್ತು ಪತ್ರಕರ್ತರ ಸ್ನೇಹಿತರಿಗೆ ನಾನು ಇವತ್ತು ಒಂದು ಅಂದ್ರೆ ಇಂಥ ಒಂದು ಸಂತೋಷದ ವಿಚಾರ, ಶ್ಯಾಮ್ ಬೆನ್ಗಲ್ ಅವ್ರನ್ನ ಕಳ್ಕೊಂಡಿದ್ದೀವಿ. ಅವರು ಪ್ರಪಂಚದಾದ್ಯಂತ ಕನ್ನಡ ಚಿತ್ರ ಅಂದ್ರೆ ಭಾರತೀಯ ಚಿತ್ರರಂಗ ಅಂದ್ರೆ ಏನು ಅಂತ ತೋರಿಸ್ಕೊಟ್ಟವರು. ಅವ್ರನ್ನ ಯಾರನ್ನ ಇಲ್ಲಿ ಜ್ಞಾಪಿಸ್ಕೊಂಡ್ರೆ ಇಲ್ವಾ ನನಗೆ ಗೊತ್ತಿಲ್ಲ, ಯಾರು ಜ್ಞಾಪಿಸ್ಕೊಂಡಲ್ಲ. ಒಂದು ತಪ್ಪಾಗುತ್ತೆ, ಒಂದು 30 ಸೆಕೆಂಡ್ ಅವ್ರಿಗೋಸ್ಕರ ಮೌನ ಆಚರಣೆ. ಒಂಥರ ಏನಪ್ಪ ಅಂದ್ರೆ ಕರಾವಳಿಯ ಪ್ರತಿಭೆಗಳು ಯಾವ ಹಂತಕ್ಕೆ ಇವತ್ತಿನ ದಿವಸ ಒಂದು ಕಾಂತಾರ, KGF ಎಲ್ಲ ನಾನು ಸುಮಾರು ಕಡೆ ಹೇಳಿದ್ದೀನಿ ಮಾತನ್ನ. ಆ ಒಂದು ಕರಾವಳಿಯ ಪ್ರತಿಭೆಗಳು ನಮ್ಮ ಇದನ್ನ ಉಳಿಸಿದ್ರು ಅಂತೇಳಿ. ಅದೇ KGF ಅಲ್ಲೂ ಇದ್ರು ತುಂಬಾ ಜನ, ಅಲ್ಲಿರೋರು ತುಂಬಾ ಜನ ಇದ್ರಲ್ಲ, ಅದ್ರಲ್ಲಿದ್ರು. ಬಟ್ ಕಾಂತಾರ ಪ್ಯೂರ್ಲಿ ಅವರೇ. ಸೊ ಆದ್ರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲ ಕೆಲಸಗಳು ಕೈಗೂಡ್ಲಿ ಅಂತ ಹೇಳ್ದ ನನ್ನ ಮಾತನ್ನ ಮುಗಿಸ್ತೀನಿ. ದೇವರನ್ನೇ ಗೊತ್ತಿಲ್ಲ ವಾಸ್ತವ. ಇದನ್ನ ಹಾಕೊಂಡು ಸ್ವಾಮಿಗಳು ಪತ್ರ ಕುಂತಾಗ ಮಧ್ಯಾಹ್ನ ಬೇರೆ ತರ ಆಯ್ತು. ರೇಣುಕಾಚಾರ್ಯ ಅವ್ರು ಕರೆದು ಕೇಳಿದ್ರು, ಅವ್ರು ಆ ಗೆಟಪ್ ಅವ್ರೆ, ನೀನ್ ನೋಡ್ರಿ ಇದೆಲ್ಲ ಹೇಗೆ ಅಂತ. ಇಲ್ಲ, ಅವರು ನಮ್ಮ ತಂದೆಯವರ ಆತ್ಮೀಯರು. ಆಮೇಲೆ ಅವರ ಗುರುಗಳು, ಇವ್ರಿಗೆ ಯಾರು ಪಟ ಕಟ್ಟಿದ್ರಲ್ಲ ಅವರು ನಮ್ಮ ತಂದೆಯವ್ರ ಸ್ನೇಹಿತರು. ಸೊ ಹೀಗಾಗಿ ನನ್ನ ಬಗ್ಗೆ ಸಂಪೂರ್ಣ ಗೊತ್ತಿತ್ತು ಅವ್ರಿಗೆ. ಅವ್ರು ಅದೇ ಹೇಳ್ತಾರೆ, ನೀವು ನೋಡಕ್ ಹಿಂಗೆ ಇರ್ತೀರಿ, ಆದ್ರೆ ನಿಮ್ಮ ಭಾವನೆಗಳು, ನಿಮ್ಮ ವಿಚಾರಧಾರೆಗಳು, ನಿಮ್ಮ ಭಾಷೆ ಮತ್ತೆ ನಿಮ್ಮ ಜ್ಞಾನ ಅದು ಬೇರೆ ತರ ಇರುತ್ತಲ್ಲ ಹೇಗೆ ಅಂದ್ರು. ನಮ್ಮ ತಂದೆಯವರು ಕವಿಗಳಾಗಿದ್ರು, ನಾವು ಕವಿಗಳ ತರ ಕಾಣ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ. ನಾನು ಒಂದು ಮಾತಾಡಕ್ ಮಾಡ್ತೇನೆ. ಆಕ್ಚುಲಿ ನನಗೆ ಮೂವಿ ಪ್ಯಾಷನ್ 10th ಅಲ್ಲಿ ಇರುವಾಗ್ಲೇನೆ ಇತ್ತು. 10th ಅಲ್ಲಿ ನಾನು ನಮ್ಮ ಮನೆ ಬಿಟ್ಟು ಒಂದು 7 ಕಿಲೋಮೀಟರ್ಗೆ ಹಳೆಂಗಡಿ ಅಂತ ಒಂದು ಊರು ಬರುತ್ತೆ, ಅಲ್ಲಿಂದ ಮತ್ತೆ ಒಂದು 15 ಕಿಲೋಮೀಟರ್ ಮಂಗಳೂರಿಗೆ. ಹಳೆಂಗಡಿಯಿಂದ ಆಚೆ ಹೋಗಕ್ ನಂಗೆ ಗೊತ್ತೇ ಇಲ್ಲ. ಅಲ್ಲಿ ಅಷ್ಟೇ, ನಾನು ಸ್ಕೂಲ್ ಆಯ್ತು, ಹಳೆಂಗಡಿಗೆ ಏನಕ್ಕೆ ಹೋಗ್ತಾ ಇದ್ದ ಟೈಮಲ್ಲಿ ಅಲ್ಲಿಂದ ವಾಪಸ್ ಮನೆಗೆ. ಇಷ್ಟೇ. ಈ ಟೈಮಲ್ಲಿ ನನಗೆ ಸುದೀಪ್ ಅವರು ಅಂದ್ರೆ ಭಾರಿ ಇಷ್ಟ, ನಮ್ಮ ಅಮ್ಮನಿಗೆ ದರ್ಶನ್ ಅಂದ್ರೆ ಭಾರಿ ಇಷ್ಟ. ನಾವೇನ್ ಮಾಡೋದು, ನಮ್ಮ ರೂಮಲ್ಲಿ ಒಂದ್ ಗೋಡೆಯಲ್ಲಿ ಪೂರ್ತಿ ಸುದೀಪ್ ಅವ್ರದ್ದು ಇದು ಕಟಿಂಗ್ಸ್ ಎಲ್ಲ, ಫೋಟೋ, ನ್ಯೂಸ್ ಪೇಪರ್ ಕಟಿಂಗ್ಸ್. ಈ ಕಡೆ ದರ್ಶನ್ದು ಅಮ್ಮ ಇಡೋದು. ಒಂದ್ ದಿವಸ ನಾನು ಹಿಂಗೆ ಓದ್ತಾ ಇದ್ದೆ ಪಕ್ಕದಲ್ಲಿ ಕೂತ್ಕೊಂಡು, ಪ್ರತಿದಿನ ನಾನು ನೋಡ್ಬೇಕು, ಅದಕ್ಕೆ ಗೋಡೆ ಗಂಟ್ಕೊಂಡೇ ಕುತ್ಕೊಬೇಕು ಆ ತರ. ಆಮೇಲೆ ಯಾವ್ದೇ ಒಂದು ಶೂಟಿಂಗ್ ಆಗ್ತಾ ಇರ್ಲಿ ಮಂಗಳೂರಲ್ಲಿ, ಎಲ್ಲರೂ ಯಾವ್ದು ಅಂತ ಗೊತ್ತಿಲ್ಲ, ಹೆಂಗಾರ ಮಾಡಿ ಅದ್ರೊಳಗಡೆ ನುಗ್ಗಿ ನಾನು ನೋಡೋದು.
ಏನಾಗ್ತಿದೆ ಇಲ್ಲಿ, ಏನ್ ಮಾಡ್ತಿದ್ದಾರೆ. ಥಿಯೇಟರ್ ಅಲ್ಲಿ ನೋಡುವಾಗ ಆವಾಗ್ಲೇನೆ ಥಿಯೇಟರ್ ನೋಡುವಾಗ ದೊಡ್ಡ ದೊಡ್ಡ ಹೀರೋಗಳು ಏನಾದ್ರು ಈ ಕಂಟಿನ್ಯೂಟಿ ಶಾರ್ಟ್ಸ್ ಮಿಸ್ ಆಗಲಿ ಅಥವಾ ಏನೋ ತಪ್ಪು ಮಾಡ್ತಿದ್ದಾರೆ ಅಂತ ನನಗೆ ಅನ್ಸಿದ್ರೆ, ಇದ್ಯಾಕೆ ಈ ತರ ತಪ್ಪು ಮಾಡ್ತಾ ಇದ್ದಾರೆ, ಹಾಗಾದ್ರೆ ಶೂಟಿಂಗ್ ಅಲ್ಲಿ ಹೆಂಗ್ ನಡೀತಾ ಇದೆ ಇದು ಅಂತ ಶೂಟಿಂಗ್ ಗೆ ನುಗ್ಗಿ ನಾನು ನೋಡೋ ಅಭ್ಯಾಸ. ಒಂದ್ ದಿವಸ ಏನಾಯ್ತು, ಈ ಕಸ ಗುಡಿಸುವಾಗ ಮನೆ ಒಳಗಡೆ ಪರ್ಕೆಯಲ್ಲಿ ಸುದೀಪ್ ಒಂದು ಕಿತ್ತೋಯ್ತು. ಅದಕ್ಕೆ ಕೋಪ ಬಂದು ನಾನು ಫೋಟೋ, ನ್ಯೂಸ್ ಪೇಪರ್ ಫೋಟೋ, ಸಾರಿ ಫೋಟೋ ಒಂದು ಅಮ್ಮ ನೆಲ ಬಿಡಿಸುವಾಗ ಅರ್ಧೋಯ್ತು, ಸಾರಿ. ಅದಕ್ಕೆ ನನಗೆ ಕೋಪ ಬಂದು ನಾನು ಈ ಮನೇಲಿ ಇರೋದೇ ಇಲ್ಲ ಅಂತ ಹೇಳಿ ಇಷ್ಟೇ ಕಿಲೋಮೀಟರ್ ದೂರ ಹೋಗಕ್ಕೆ ಗೊತ್ತಿರೋದು ನಂಗೆ, ಅದಕ್ಕಿಂತ ಮುಂದೆ ಗೊತ್ತಿಲ್ಲ. ಮನೆ ಬಿಟ್ಟು ಬಂದೆ. ಮನೆ ಬಿಟ್ಟು ಬಂದಿದ್ದು ಬೆಂಗಳೂರಿಗೆ. ನನಗೆ ಮಂಗಳೂರಿಗೆ ಸಿಟಿಗೆ ಹೋಗಕ್ ಗೊತ್ತಿರ್ಲಿಲ್ಲ. ಬೆಂಗಳೂರು ಬಂದಿದ್ದೇನಕ್ಕೆ ಅಂತಂದ್ರೆ ಅಮ್ಮನ ಹತ್ರ ಜಗಳ ಮಾಡ್ಕೊಂಡು ನಿನ್ ಮನೇಲಿ ಇರಲ್ಲ, ನನಗ್ ಬೇಕಾದ್ರೆ ಸುದೀಪ್ ಮನೇಲಿ ಕಸ ಕೊಡ್ಸೋ ಕೆಲಸ ಕೊಟ್ರು ಸಾಕು ಅವನು, ನಾನೆಲ್ಲ ಹೇಳ್ತೀನಿ ಅಂತ ಬಂದೆ. ನಾನು ಇಲ್ಲಿಗೆ ಹೆಂಗೋ ಬಸ್ ಹತ್ಕೊಂಡು ಬಂದೆ. ಇಲ್ಲಿ ಬಂದಾಗ ನನ್ಗೆ ಪರಿಚಯ ಇಲ್ಲ, ಮಂಗಳೂರೇ ಗೊತ್ತಿಲ್ಲ ನಂಗೆ ಆ ಟೈಮಲ್ಲಿ. ಇಲ್ಲಿಗೆ ಬಂದ್ಮೇಲೆ ಇಬ್ರು ಸಿಕ್ಕಿದ್ರು, ಫುಲ್ ವೈಟ್ ಅಂಡ್ ವೈಟ್ ಅಲ್ಲಿ ಇದ್ರು. ಇಲ್ಲಿ ಮಜೆಸ್ಟಿಕ್ ಅಂತ ಗೊತ್ತಿತ್ತು, ಮೆಜೆಸ್ಟಿಕ್ ಅಲ್ಲಿ ಇಲ್ದೆ ವೈಟ್ ಡ್ರೆಸ್ ಅಲ್ಲಿ ಹಾಕೊಂಡಿದ್ರು. ನಾನು ಅನ್ಕೊಂಡೆ ಇವ್ರು ದೊಡ್ಡ ಮನುಷ್ಯರು ಅಂತ ಹೇಳಿ ಅವ್ರಿಗೆ ಹೇಳಿದೆ, ಈ ತರ ನಾನು ಸುದೀಪ್ ಮನೆಗೆ ಹೋಗ್ಬೇಕು, ನನ್ ಮೀಟ್ ಆಗ್ಬೇಕು ಅಷ್ಟೇನಾ. ಇಲ್ಲೇ ಇದೆ ಅವ್ರ ಹೋಟೆಲ್, ಇಲ್ಲೇ ಇದೆ, ಬಾ ಕರ್ಕೊಂಡು ಹೋಗ್ತೀನಿ ಅಂತಂದ್ರು. ಯಾವ ಹೋಟೆಲ್ ಕರ್ಕೊಂಡು ಹೋದ್ರು ನಂಗೆ ನೆನಪಿಲ್ಲ, ಬಟ್ ಯಾವ ಹೋಟೆಲ್ ಅಂತ ಗೊತ್ತಿಲ್ಲ ನನಗೆ. ಅಲ್ಲೇ ಪಕ್ಕದಲ್ಲಿ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಎಲ್ಲ ತಿನ್ಸಿದ್ರು, ನಾನೇ ದುಡ್ಡು ಕೊಟ್ಟೆ. ಆಮೇಲೆ ಸುದೀಪ್ ಅವ್ರು ಬಂದ್ರಂತೆ, ನಾನು ಹೋಗಿ ಕರ್ಕೊಂಡ್ಬಿಡ್ತೀನಿ. ಅಲ್ಲಿಂದ ನಾನು ವಾಪಸ್ ಎಷ್ಟು ಕಷ್ಟ ಮಾಡ್ಕೊಂಡು ಬಂದಿದ್ದೀನಿ ಅಂತ ನನಗೆ ಗೊತ್ತು. ಇನ್ನೇನು ಸುದೀಪ್ ಬಂದ್ರೆ ಅವ್ರ ಹತ್ರ ದುಡ್ಡು ಕೇಳೋದು, ಇನ್ನೇನು ಅವ್ರ ಮನೇಲಿ ಕೆಲಸ ಮಾಡೋದು, ಸಂಬಳ ಸಿಗುತ್ತೆ, ದುಡ್ಡು ಕೇಳ್ಕೊಂಡ್ ಬರೋದು, ಹಿಂಗಿತ್ತು. ಅವತ್ತಿಂದ ನಾನು ಸ್ಕೂಲಲ್ಲಿ ಲೀಡರ್ ಆಗಿದ್ದಾಗ ಸ್ಟೂಡೆಂಟ್ ಗಳ ಹೆಸರು ಬರೆಯೋದನ್ನ ಬಿಟ್ಟು ಸುದೀಪ್ ಅವ್ರು ಯಾವ್ಯಾವ ಪಿಕ್ಚರ್ ಮಾಡಿದ್ದಾರೆ ಅದ್ರಲ್ಲಿ ಅವ್ರ ಹೆಸರು ಏನೇನಿತ್ತು ಇದನ್ನ ಬರೆಯೋದು ಪೂರ್ತಿ ಗೋಡೆಯಲ್ಲಿ. ಆ ಟೈಮಲ್ಲಿ ನನ್ಗೆ ಆಸೆ ಇತ್ತು ಮೂವಿಯಲ್ಲಿ ಏನಾದ್ರು ಮಾಡ್ಬೇಕು ಅಂತ. ಅವ್ರ ಮಿಮಿಕ್ರಿ ಮಾಡೋದು ಇವಾಗ ಬರಲ್ಲ, ಬಟ್ ಅವಾಗ ನನಗೆ ಪ್ರೈಸ್ ಎಲ್ಲ ಸಿಗೋದು. ಎಲ್ಲರೂ ಹೇಳೋದು ಸಿಗರೇಟ್ ಎಲ್ಲ ತಂದ್ಕೊಡೋದು. ನಾನು ಇವಾಗಲೂ ಸ್ಮೋಕ್ ಮಾಡಲ್ಲ, ಬಟ್ ಸುದೀಪ್ ಅವ್ರು ಮಾಡ್ತಿದ್ರಲ್ಲ, ಅದಕ್ಕೆ ಶೋ ಮಾಡಕ್ಕಾದ್ರೂ ಸ್ಮೋಕ್ ಮಾಡಿ ಅವ್ರ ಡೈಲಾಗ್ ಎಲ್ಲ ಹೇಳೋದು. ಹುಚ್ಚಲ್ಲ ಸರ್, ನಾನು ಸ್ಟಾರ್ಟಿಂಗ್ ಇಂದ ಅವ್ರದ್ದು ಸಿನಿಮಾನ ನೋಡಿಲ್ಲ. ದಮ್ ಅಂತ ಮೂವಿ ಬಂತಲ್ವಾ, ಅಲ್ಲಿಂದ ಅದನ್ನ ಮತ್ತೆ ಅದ್ರ ಹಿಂದೆ ಮತ್ತೆ ಅದ್ರ ಮುಂದೆ ಎಲ್ಲ ನೋಡ್ಕೊಂಡು ಬಂದೆ. ಅದೇ ಇಷ್ಟ ಆದ ಮೇಲೆ ಅವ್ರು ಇಷ್ಟ ಆಗ್ತಾ ಬಂದಿದ್ರು. ಸುಮಾರು ಸತಿ ಅವರಿಗೆ ನೀನ್ ನೋಡಕ್ ದರ್ಶನ್ ತರ ಇದೆಯಾ, ನೀನ್ ಕೂಡ ಪಿಕ್ಚರ್ ಅಲ್ಲಿ ಬರ್ಬೇಕು ಅಂತ ಆ ಟೈಮಲ್ಲಿ ಹೇಳೋದು. ನನಗೆ ಪಿಕ್ಚರ್ ನೋಡಕ್ ಗೊತ್ತಿಲ್ಲ, ಆದ್ರೆ ಅವ್ರ ಜೊತೆ ಇರ್ಬೇಕು ಅಂತ ನಾನು. ಸೊ ಪಿಕ್ಚರ್ ಅಲ್ಲಿ ಎಷ್ಟು ಖರ್ಚಾಗುತ್ತೆ ಅಂತ ನಂಗೆ ಇದು ಮಾಡುವಾಗ್ಲೂ ಗೊತ್ತಿರಲಿಲ್ಲ. ಆದ್ರೆ ಮೂವಿಯಲ್ಲಿ ಕತೆ ಹೇಗೆ ಬರ್ಬೇಕು, ಅಲ್ಲಿ ಎಲ್ಲಿ ಕಂಟಿನ್ಯೂಟಿ ಹಾಳಾಗಬಾರ್ದು, ಪರ್ಫೆಕ್ಟ್ ಆಗಿ ಹೆಂಗ್ ಬರ್ಬೇಕು ಅಂತ ಅವಾಗಿಂದ ನಾನು ಪಿಕ್ಚರ್ ನೋಡ್ಕೊಂಡು ಈ ಶೂಟಿಂಗ್ ಅಲ್ಲಿ ಕ್ಯಾಮರಾ ಹೆಂಗಿರುತ್ತೆ, ಅದನ್ನ ಯಾವ ತರ ಫೋಕಸ್ ಮಾಡ್ತಾರೆ ಅದನ್ನ ತಿಳ್ಕೊಂಡು ಆಮೇಲೆ 10th ಸಿನಿಮಾ ನಾಗತಿಳಿ ಯೂನಿವರ್ಸಿಟಿ ಕೊಡ್ಬೇಕು. ಅಲ್ಲಿ ಒಂದು 9 ವರ್ಷದ ಹಿಂದೆ ನಾನು ಅಲ್ಲಿ ಕಲಿಯಕ್ ಹೋದೆ. ಅಂದ್ರೆ ಅದಕ್ಕಿಂತ ಮಧ್ಯದಲ್ಲಿ ನಾನು ಶೂಟಿಂಗ್ ಒಂದು ಮೊಟ್ಟೆ ಯಾಕತ್ತೆ ಆ ಟೈಮಲ್ಲೆಲ್ಲ ಅದಕ್ಕೆ ಆಡಿಷನ್ ಹೋಗಿದೆ. ಆ ಆಡಿಷನ್ ಅವ್ರು ಎಲ್ಲೋ ಯೂಟ್ಯೂಬ್ ಅಲ್ಲಿ ಆಗಿದ್ದಾರೆ, ಅದ್ರಲ್ಲಿ ನನ್ನ ನೋಡಿ ನನಗೆ ನಗು ಬರುತ್ತೆ ಇವಾಗ. ಅದನ್ನೇ ನಾನು ಆಕ್ಟಿಂಗ್ ಅನ್ಕೊಂಡಿದ್ದೆ, ಹಿಂಗ್ ಸುದೀತಾರೆ ಎಲ್ಲ ಮಾಡ್ತಿದ್ದೆ. ಮತ್ತೆ ಹೇಳೋದು ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಬಂತು, ನೀನ್ ನಿಂದನ್ನ ಕಲಿಬೇಕು ಅಂತ ಹೇಳಿದ್ರು. ನಾನು ಇದು ಕಲಿಬೇಕು ಅಂತ ಹೇಳಿ ಆಕ್ಟಿಂಗ್ ಕ್ಲಾಸಿಗೆ ಹೋಗಿ ಮತ್ತೆ ಅದ್ರ ಬಗ್ಗೆ ಅದನ್ನೆಲ್ಲ ಕಲಿತು, ಡೈರೆಕ್ಷನ್ ಡೀಟೇಲ್ ಆಗಿ ಎಲ್ಲ ಕಲಿತು ಮತ್ತೆ ಇದನ್ನ ಮಾಡಿದ್ವಿ. ಇದು ಮಾಡುವಾಗ ನನಗೆ ಖರ್ಚು ಗೊತ್ತಿರ್ಲಿಲ್ಲ ಎಷ್ಟಾಗ್ಬೋದು ಅಂತ. ಮಾಡ್ಬೇಕಷ್ಟೇ. ಯಾರೋ ಒಬ್ರು ಹೇಳಿದ್ರು, ಅದ್ರ ಹೆಸರು ಹೇಳಕ್ ತಪ್ಪಾಗುತ್ತೆ, ಒಂದು 5 ಲಕ್ಷ ಇದ್ರೆ ಸಾಕು, ಫುಲ್ ಮೂವಿನ ಆಗೋಗುತ್ತೆ, ಬೇರೆಯವರೆಲ್ಲ ಸುಮ್ನೆ ಪ್ರೊಡ್ಯೂಸರ್ಗೆ ಮನ್ನ ಮಾಡೋದು, ಇಷ್ಟೇ ಆಗೋದು ಖರ್ಚು ಅಂತ ಹೇಳಿದ್ರು. ಅಲ್ಲ 5 ಲಕ್ಷ ಆಗುತ್ತೆ ಅಂತ ಅಂದ್ರು, ಬಟ್ 5 ಲಕ್ಷನೂ ನಿಂಗೆ ಉಳಿಸ್ಬೋದು ಅಂತ ಇನ್ನೊಬ್ರು ಅಂದ್ರು. ಇನ್ನೇನು ಖರ್ಚಿಗೆ ಒಂದು 5,000 ಇಟ್ಕೊಂತೀನಿ ಅಂತ ಶುರು ಮಾಡಿದ್ರು ಇದನ್ನ. ಆದ್ರೆ ಒಂದಂತೂ ತಿಳ್ಕೊಂಡೆ ಸರ್, ಫಿನಿಶ್ ಆಗುವಾಗ ಆಕ್ಚುಲಿ ಪ್ರೊಡ್ಯೂಸರ್ಗೆ ಡೈರೆಕ್ಷನ್ ಗೊತ್ತಿದ್ರೆ ಅವ್ರು ಮಾತ್ರ ಕರೆಕ್ಟ್ ಆಗಿ ಖರ್ಚು ಮಾಡ್ಬೋದು, ವೇಸ್ಟ್ ಮಾಡದೆ. ಪ್ರೊಡ್ಯೂಸರ್ಗೆ ಬರೀ ಪ್ರೊಡ್ಯೂಸಿಂಗ್ ಮಾತ್ರ, ಡೈರೆಕ್ಷನ್ಗೆ ಎಲ್ಲ ಗೊತ್ತಿದೆ ಡೈರೆಕ್ಟರ್ಗೆ ಅಂತಂದಾಗ ಪ್ರೊಡ್ಯೂಸರ್ ಅಲ್ಲಿ ಲಾಸ್ ಆಗುತ್ತೆ ಜಾಸ್ತಿ ಇರುತ್ತೆ. ಆಮೇಲೆ ಇನ್ನೊಂದು ಸುಮ್ಮನೆ ದೂರ ಆಗ್ತದೆ, ನಾನು ಇಷ್ಟು ಖರ್ಚು ಮಾಡಿದ್ರೆ ಇಷ್ಟು ಬಂದಿಲ್ಲ. ಸಾಧ್ಯ ಆದ್ರೆ ಸುದೀಪ್ ಅವ್ರ ಮನೆಗೆ ಹೋಗಿ ಒಂದೇ ಒಂದ್ಸಲ ಇದನ್ನ ಎತ್ಕೊಂಡು ಅಂದ್ಬಿಟ್ಟು ಬಂದ್ಬಿಡಿ. ಯಾಕಂದ್ರೆ ಅಟ್ಲೀಸ್ಟ್ ನಿಮ್ದೇನು ಆಸೆ ಇತ್ತಲ್ಲ ಅದು ತೀರ್ದಂಗಾಗುತ್ತೆ. ಅವ್ರು ಬೇಡ ಅಂತಾರೆ ನನಗೆ ಗೊತ್ತು. ಆದ್ರೆ ನೀವು ನನ್ನ ಆಸೆ ನನ್ನೊಂದು ಕನಸಿಟ್ಟು ಅದನ್ನ ಮಾಡಿದೀನಿ ಅಷ್ಟೇ, ಸುಮ್ಮನೆ ಹಿಂಗ್ ಅಂದ್ಬಿಟ್ಟು ಕೂತಾಗ್ತೀನಿ. ಸ್ಟಾರ್ಟಿಂಗ್ ಪಾಯಿಂಟ್ ನಾನೇ ಹೇಳ್ತೀನಿ ರಿಲೀಸ್ ಟೈಮ್ ನಲ್ಲಿ ಪಬ್ಲಿಸಿಟಿಗೆ ಐಡಿಯಾ ಹೇಳ್ಕೊಡಿ.
ಅಲ್ವಾ? ಅದೊಂದು ಆಸೆ ಇತ್ತು, ಅದು ಈಡೇರಿಸಿದೀನಿ ಅಂತ. ಅವಾಗ ನಿಮ್ಮನ್ನೆಲ್ಲ ಕರೆದ್ಬಿಟ್ಟು ಹೇಳ್ಬೇಕಲ್ಲ ಬಾಸ್. ಏನಿಲ್ಲ, ಇವಾಗ ನೋಡಿದ್ರೆ ಸಾಕ. ಹಾಗೆ ಮತ್ತೆ ಅವರು ನಮ್ಮಮ್ಮ ಅದೇ ಕಷ್ಟ ಬಂದಾಗ ಅವ್ರು ಕೊಟ್ಟರು, ನಂಗೆ ಮರ್ತೋಗಿತ್ತು. ಅಂದ್ರೆ ಅವ್ರು ಇವಾಗ್ಲೂ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ನಮ್ಗೆ. ಏನ್ ದುಡ್ಡಿಲ್ಲ ಅಂದ್ರೂ ನಾನು ಹೊರಗೆ ಸಾಲ ಮಾಡೋದೇ ಇಲ್ಲ. ಮರ್ಯಾದೆ ಹೋದ್ರೆ ಮನೆ ಒಳಗಡೆ ಹೋಗ್ಲಿ ಅಂತ ಅವ್ರ ಹತ್ರನೇ ನಾನು ಕೇಳೋದು. ಹೊರಗಡೆ ಇವತ್ತಿನ ತನಕ ನಾನು ಸಾಲ ಮಾಡಲ್ಲ. ಬಟ್ ನಿಮಗೆ ಗೊತ್ತಿದೆ, ಹೊಸ ಮೂವಿ, ಹೊಸ ತಂಡ, ಮತ್ತೆ ಇವ್ನಿಗೆ ಏನ್ ಗೊತ್ತಿದೆ, ಇವ್ನಿಗೆ ಏನ್ ಬ್ಯಾಕ್ ಗ್ರೌಂಡ್ ಇದೆ, ಯಾರು ಸಪೋರ್ಟ್ ಇದ್ದಾರೆ ಅಂತ ಅನ್ಕೊಳ್ಳೋ, ನನಗೆ ಅಂತಲ್ಲ ಹೊಸಬ್ರಿಗೆ ಎಲ್ಲರಿಗೂ ಆತರ ಅನ್ಕೊಳ್ತಾರೆ. ಅವರು ಮೂವಿ ಮಾಡೋದು, ಅವರಿಗೆ ದುಡ್ಡು ಹಾಕೋರು ಬರೋದು, ಇದು ನಂಬಕ್ಕೆ ಆಗಲ್ಲ. ಇಲ್ಲಿ ಪೂರ್ತಿ ದುಡ್ಡನ್ನ ನಾನು ಹಾಕಿಲ್ಲ, ನನ್ನ ಹತ್ರ ಅಷ್ಟು ದುಡ್ಡು ಇರ್ಲಿಲ್ಲ ಆ ಟೈಮಲ್ಲಿ. ಹೋಗ್ತಾ ಸ್ಟಾಪ್ ಮಾಡ್ಬಿಟ್ಟೆ, ಅದೇ ಹೇಳಿದ್ನಲ್ಲ. ಆಮೇಲೆ ನನ್ನ ಫ್ರೆಂಡ್ಸ್ ಅಂತ ಬಂದಾದ್ಮೇಲೆ ಇಷ್ಟು ಚೆನ್ನಾಗಿದೆ ಕತೆ, ನಾವು ಎಷ್ಟೋ ಕತೆ ನೋಡ್ಕೊಂಡ್ ಬಂದಿದೀವಿ, ಅದಕ್ಕೆ ದುಡ್ಡು ಹಾಕೋಣ ಅಂತ ಅನ್ಕೊಂಡಿದೀವಿ. ಇದು ನೋಡಿದ್ರೆ ಇದಿಷ್ಟು ಚೆನ್ನಾಗಿದೆಯಲ್ಲ, ನೀನ್ ಮಾಡಿ ಮುಗಿಸಿದ್ ಇನ್ನೇನು ಸ್ವಲ್ಪ ಇರೋದಲ್ವಾ, ನಾನ್ ಹೆಲ್ಪ್ ಮಾಡ್ತೀನಿ, ನಾವ್ ಹೆಲ್ಪ್ ಮಾಡ್ತೀನಿ ಅಂತ. ಮತ್ತೆ ಅಲ್ಲಿ ನರೇಂದ್ರ ಜೈನ್ ಅಂತ, ಮತ್ತೆ ಚಿತ್ರ ಗೌಡ ಅಂತ, ಅವರು ಮೂಲತಃ ಮೈಸೂರವರು, ನಮ್ದು ಹಳೆ ಫ್ರೆಂಡ್ಸ್ ಅವರು. ಅದಾದ್ಮೇಲೆ ಇವಾಗ ಅಂಕಿತಾ ಪದ್ಮ ಅಂತ ಇದ್ದಾರೆ, ನಮ್ದು ಹಳೆ ಫ್ರೆಂಡ್ ಅವರು, ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ. ಅವ್ರು ಹೇಳಿದ್ರು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಫಸ್ಟ್ ನಾನು ಮಂಗಳೂರು ಮಾತ್ರ ಅಂತ ಅನ್ಕೊಂಡೆ, ಮಂಗಳೂರಿಗೆ ಮಾತ್ರ ರಿಲೀಸ್ ಮಾಡೋಣ ಅಂತ. ಸೊ ಇದರಲ್ಲಿರೋ ವಿಷಯಗಳು ಮಂಗಳೂರಿಗೆ ಸೀಮಿತ ಅಲ್ಲ, ಯಾಕೆಂದ್ರೆ ಅವ್ರಿಗೆ ಗೊತ್ತಿರುವಂತದ್ದು. ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ಮಾಡೋಣ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅಂತ ಅವರು ಮತ್ತೆ ನಂಗೆ ಪ್ರೋತ್ಸಾಹ ಮಾಡಿ ಇವಾಗ ಫುಲ್ ಕಾನ್ಫಿಡೆನ್ಸ್ ನನಗೆ ಏನೇ ಆದ್ರೂ. ಆದ್ರೆ ಒಂದೇ ಟೆನ್ಷನ್ ನನಗೆ, ಅದನ್ನೇ ನಾನು ಅವಾಗ ಹೇಳಿರೋದು, ನನ್ನ ಹತ್ರ ಎಲ್ಲಾ ಜನರಿಗೆ ಇದು ತಲುಪುವಷ್ಟು ಟೈಮ್ ಇದೆಯಾ, ನನಗೆ ಆಗುತ್ತೆ ಅನ್ನೋದೇ ನನಗೆ ಇರೋದು ಅಷ್ಟೇ. ಇನ್ನು ಉಳಿದಿರೋ ಸ್ವಲ್ಪ ದಿನದಲ್ಲಿ ಅದಷ್ಟು ಅದಾದ್ಮೇಲೆ ಸುಮಾರು ತೆಗೆಸ್ಕೊಟ್ಟೆ. ನೀವು ಓಪನ್ ಸ್ಟಾರ್ ಅಂತ ಹೇಳಿ, ಓಪನ್ ಆಗಿ ಏನು ಬಿಡ್ತಾರೆ ಹೇಳಿದಿರಲ್ಲ, ಓಪನ್ ಸ್ಟಾರ್ ನೀವು ನನ್ನ ಅನ್ಕೊಂಡೆ. ಏನು ಇನ್ನೋಲ್ಲ ಬಾಸ್. ಅವ್ರು ಯಾರು ಹೇಳುವಾಗ ನೆನಪಾಯ್ತು, ಯಾವಾಗ ಶುರು ಮಾಡಿದೆ ನಾನು ಇದನ್ನ ಅಂತ. ನಿರ್ಮಾಪಕ ಸಂಘದ ಅಧ್ಯಕ್ಷ ಅಂತ ಉಮೇಶ್ ಬಳ್ಕರ್ ಅವರೇ ಬಹಳ ಚೆನ್ನಾಗಿ ಮಾತಾಡೋದು ವಿಷ್ಣು ಅಂತಂದ್ರು ನೀವು. ಯಾಕಂದ್ರೆ ಒಬ್ಬ ನಿರ್ಮಾಪಕ ಏನೆಲ್ಲ ಕಷ್ಟ ಬೀಳ್ತೆ ಅನ್ನೋದು ಪ್ರತಿಯೊಂದು ವಿಸ್ತಾರವಾಗಿ ಬಹಳ ಖುಷಿ ಆಯ್ತು. ಕೋಟಿ ತಂದಿರೋ ನೋಡಿದ್ವಿ, ಖಾಲಿ ಮಾಡ್ಕೊಂಡು ಹೋಗಿರೋ ನೋಡಿದ್ವಿ, ಖಾಲಿ ಕೈ ಕವಾಲಿ ಆಡಿ ದುಡ್ಡು ತಗೊಂಡಿರೋ ನೋಡಿದ್ವಿ ನಾವು. ಆ ಥರ ಬಹಳ ಕಷ್ಟಪಟ್ಟು ನಿಮ್ಮ ಅಲೋಕ್ ಅವರು ಮತ್ತೆ ಅವ್ರ ತಂಡ ಮಾಡಿದ್ದಾರೆ. ಆಮೇಲೆ ವಿಶೇಷವಾಗಿ ನೆನ್ಸ್ಕೊಂಡು ನಿಜ ನಿಶ್ಚಿತ ನೆನ್ಸ್ಕೊಳ್ಬೇಕು, ಒಬ್ಬ ಟೆಕ್ನಿಷಿಯನ್ ಆಗಿ ಬರೀ ಸ್ಟುಡಿಯೋ ಒಳಗಡೆ ಕುಂತ್ಕೊಂಡೇನೆ ಒಬ್ಬ ನಿರ್ಮಾಪಕನಿಗೆ ಒಬ್ಬ ಟೆಕ್ನಿಷಿಯನ್ ಅಷ್ಟು ಸಪೋರ್ಟ್ ಮಾಡಿದ್ರೆ ಅವನ ಬಗ್ಗೆ ಬಹಳ ಖುಷಿ ಆಯ್ತು. ನಿಶ್ಚಿತ ನಿಜ ತುಂಬಾ ಥ್ಯಾಂಕ್ಸ್, ನನ್ನ ವೈಯಕ್ತಿಕವಾಗಿ ಮತ್ತೆ ತಂಡದ ಪರವಾಗಿ ಥ್ಯಾಂಕ್ಸ್. ಇದೇ ರೀತಿ ಪ್ರತಿಯೊಬ್ಬ ನಿರ್ಮಾಪಕ ಸಪೋರ್ಟ್ ಮಾಡಿ, ಯಾಕಂದ್ರೆ ನಿರ್ಮಾಪಕನೇ ಮೇಜರ್. ನಾನು ಹೇಳಿದಿಲ್ಲ, ಏನಾದ್ರೂ ಬೇಕಾಗಿಲ್ಲ, ನಿರ್ಮಾಪಕನೇ ಅಲ್ಟಿಮೇಟ್. ನಿಮ್ಗೆ ಯಾವುದೇ ರಿಲೀಸ್ ಏನು ಬಂದ್ರು ಬನ್ನಿ, ನನ್ನ ಹತ್ರ ಉಮೇಶ್ ಬಂದ್ರೆ ಖಂಡಿತ ನಿಮ್ಗೆ ಏನು ಸಹಾಯ ಮಾಡ್ತೀವಿ. ಕೆಲವು ಟೆಕ್ನಿಕಲ್ ಇಶ್ಯೂ ಎಲ್ಲ ಅನುಭವಿಸೋದು ನಮ್ಗೆ ಗೊತ್ತಿದೆ. ಹಾಗಾಗಿ ನೀವೇ ನಿರ್ಧಾರ ನಾವೆಲ್ಲ ಇದ್ದೀವಿ ಮಾಡಿ ಖಂಡಿತವಾಗ್ಲೂ ಕೂಡ ನಮ್ದು ಕೂಡ ಪಾರ್ಟ್ 2 ಕೂಡ ತೆಗೆಯ ಮಟ್ಟಕ್ಕೆ ಭಗವಂತ ನಿಮ್ಮ ಆಶೀರ್ವಾದ ಖಂಡಿತವಾಗ್ಲೂ ಇರುತ್ತೆ. ಮಾಡಿ ಸರ್, ಗುಡ್ ಲಕ್ ಮಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.